ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಆರಾಧನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಜೊತೆಗೆ ಬಹಳ ವಿಶೇಷವಾಗಿ ಇವತ್ತಿನ ದಿನ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನು ನಾನು ಕೂಡ ಮಾಡ್ತೇನೆ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗಿನ ಜಾವದ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದ್ಬಿಟ್ರೆ ಏನೋ ಒಂದು ರೀತಿ ಖುಷಿ, ಸಂತೋಷ, ಒಂದು ರೀತಿ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಾವು ಯಾವ ಮೂಡ್ನಲ್ಲಿ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀವೋ ನಮ್ಮ ಇಡೀ ದಿನದ ಕೆಲಸ ಕಾರ್ಯ ಎಲ್ಲವೂ ಕೂಡ ಅಷ್ಟೇ ನೆಮ್ಮದಿಯುತವಾಗಿರುತ್ತೆ. ಬೆಳಗ್ಗೆನೆ ಒಂದು ರೀತಿ ಟೆನ್ಷನನ್ನು ಹಿಡ್ಕೊಂಡು ಹಡಾವುಡಿನಲ್ಲಿ ಏನೋ ಒಂದು ಕೆಲಸ ಪ್ರಾರಂಭ ಮಾಡಿದ್ರೂ ಕೂಡ ಸಮಸ್ಯೆಗಳು ತಂದಿರ್ತಕ್ಕಂಥದ್ದೇ. ಆ ಒಂದು ಕೆಲಸವನ್ನು ನೆಮ್ಮದಿಯಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಬೆಳಗಿನ ಜಾವದ ಆ ಒಂದು ನೆಮ್ಮದಿಗೋಸ್ಕರ ಒಂದು ಬಿಸಿಯಾದ ಫಿಲ್ಟರ್ ಕಾಫಿ ಇದ್ಬಿಟ್ರೆ ಏನೋ ಒಂದು ರೀತಿ ಖುಷಿ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ಇದರಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಇದೀಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬನಿಗೂ ಕೂಡ ಈ ಒಂದು ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನನಸು ಮಾಡ್ಕೊಂಡ್ಬಿಡ್ತಾನೆ, ಬಡವನಾದರೆ ಆ ಒಂದು ಕನಸಿನ ಮನೆಯನ್ನು ಹಾಗೆ ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ಬಡವರಿಗಾಗಿ ಬಡವನಿಗೋಸ್ಕರ ಅಂತಲೇ ಅತಿ ಕಡಿಮೆ ದರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಎನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಈ ಎರಡೂ ಪದಗಳನ್ನು ಕೇಳಿಬಿಟ್ರೆ ಇನ್ನೆಲ್ಲಿ ಕಡಿಮೆ ದರ ಗುರುಗಳೇ ಗಗನಕ್ಕೇರಿರುತ್ತೆ ಅಂತ ತಾವು ಅಂದ್ಕೊಳ್ಬೋದು. ಇಲ್ಲ, 16,90,000 ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಇಲ್ಲಿ ಮತ್ತೊಂದು ಆಫರ್ ಇನ್ನೊಂದೇನಪ್ಪ ಅಂತಂದರೆ
ಇವತ್ತಿನ ದಿನ ಆಗಸ್ಟ್ 15ನೇ ತಾರೀಕು. ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ. 78ನೇ ವರ್ಷದ ಈ ಒಂದು ಸ್ವಾತಂತ್ರ್ಯ ದಿನದಂದು ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆಫರನ್ನು ಎನ್ಸ್ಪೋ ಪಾರ್ಕ್ಸ್ ಅವರು ನೀಡ್ತಾ ಇದ್ದಾರೆ. 1947ನೇ ಇಸ್ವಿನಲ್ಲಿ ಸಿಕ್ಕಿರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯದ ಅನುಗುಣವಾಗಿ 19,47,000ಕ್ಕೆ 1 BHK ಮನೆಯನ್ನು 78 ಮನೆಗಳಿಗೆ ಒಂದು ಆಫರನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತ. 78ನೇ ವರ್ಷದ ಈ ಒಂದು ಸ್ವಾತಂತ್ರ್ಯದ ದಿನ, ಅದಕ್ಕೋಸ್ಕರ 78 ವಾಸ್ತುಗೃಹಗಳ ಮೇಲೆ ಒಂದು ಆಫರ್. 1947ನೇ ವರ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವ ಕಾರಣದಿಂದ 1 BHK ವಾಸ್ತುಗೃಹವನ್ನು 19,47,000ಕ್ಕೆ ಕೊಡ್ತಾ ಇರ್ತಕ್ಕಂಥವ್ರಿದ್ದಾರೆ. ಇದೂ ಕೂಡ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆಗೆ. ಇದು ಭಾಗ್ಯವಯ್ಯ. ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಸಂಪರ್ಕಿಸಿ 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ. ಇದಕ್ಕೆ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಇದು ಹೊಸದೊಂದು ವಿಚಾರ ಅಂತಲೇ ಹೇಳ್ಬೋದು. ಎಷ್ಟು ದಿವಸ ನಾನು ತಿಳಿಸಿರಲಿಲ್ಲ, ಈಗ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ನೋಡಿ, ಗ್ರಹಗಳಲ್ಲಿ ರಾಶಿ ನಕ್ಷತ್ರಚಾರ ಪ್ರಕಾರ ಎಂತಹ ಸಮಸ್ಯೆಗಳಿದ್ರು ಎಲ್ಲವನ್ನೂ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ ಒಂದಿಷ್ಟು ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದು ಏನಿದೆ ಅದನ್ನು ದೂರ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಮತ್ತು ಈ ಒಂದು ದೃಷ್ಟಿ ದೋಷ ಎಂಬತಕ್ಕಂಥದ್ದು ಏನಿದೆ ಅದನ್ನು ಸ್ವಲ್ಪ ದೂರ ಮಾಡ್ಕೊಳ್ತಕ್ಕಂಥದ್ದು ಸಹ ಅಂದರೆ ಸ್ವಲ್ಪ ಕಷ್ಟನೇ. ಮತ್ತು ಮನುಷ್ಯನಿಗೆ ತಾನು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಾಲೆಳಿತಕ್ಕಂಥವ್ರು ಸಾಕಷ್ಟು ಜನ, ದೃಷ್ಟಿಗೆ ಒಳಗಾಗ್ತಕ್ಕಂಥವ್ರು ಸಾಕಷ್ಟು ಜನ, ಒಂದಿಷ್ಟು ಜನ ಬೇರೊಂದು ರೀತಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಮಾಟ ಮಂತ್ರ ಪ್ರಯೋಗಾದಿಗಳು ಇದೆಲ್ಲವೂ ಕೂಡ ಆದಾಗ ಇದೆಲ್ಲದರಿಂದ ಆದಷ್ಟು ಬೇಗ ಹೊರಬರಬೇಕು. ಮತ್ತು ಈ ಒಂದು ರತ್ನವನ್ನು ಏನಿದೆ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದನ್ನು ತಮ್ಮ ದೇಹದ ಮೇಲೆ ಧರಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಪ್ರಯೋಗಾದಿಗಳಾಗಲಿ, ದೃಷ್ಟಿದೋಷಗಳಾಗಲಿ, ನೆಗೆಟಿವ್ ಎನರ್ಜಿಗಳಾಗಲಿ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬಾಧಿಸ್ತಕ್ಕಂಥದ್ದೇ ಇರೋದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಸ್ಬೋದು. ಇಲ್ಲ ಅಂತಂದರೆ ಒಮ್ಮೆ ಆಶ್ರಮಕ್ಕೆ ಬಂದರೆ ನಾವೇ ಸ್ವತಃ ನಿಂತು ತಾಯಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿ ನಾವೇ ತಮ್ಮೆಲ್ಲರಿಗೂ ಕೂಡ ಧರಿಸ್ತಕ್ಕಂಥದ್ದು ಇರುತ್ತೆ. ಆಶ್ರಮದಲ್ಲೂ ಕೂಡ ಸಿಗುತ್ತೆ. ಆಶ್ರಮದಲ್ಲೂ ಕೂಡ ತಾವು ತಪ್ಪದೆ ಬಂದು ಖರೀದಿಯನ್ನು ಮಾಡ್ಬೋದು. ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಒಂದು ಅದ್ಭುತವಾಗಿರ್ತಕ್ಕಂಥ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ವಿಶೇಷವಾಗಿರ್ತಕ್ಕಂಥ ರತ್ನ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌ ಜೊತೆಗೆ 150 ರೂಪಾಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ ಅನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ನಾವು ನೀವೆಲ್ಲರೂ ಕೂಡ ಸೇರಿ ಗುರುಗಳಿಗೆ ಇವತ್ತಿನ ದಿನದ ವಿಶೇಷ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸ್ತಕ್ಕಂಥ ಸಮಯ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನನ್ನ ಕಡೆಯಿಂದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ರಾಜ್ಯದ ದೇಶದ ಸಮಸ್ತರಿಗೂ ಹೇಳ್ತಾ, ಭಲೋ ಭಾರತ್ ಮಾತಾ ಕಿ ಜೈ.
ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ ಒಂದು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ನಾಡಿನ ದೇಶದ ಸಮಸ್ತರ ಆಜನ್ಮ ಸಿದ್ಧ ಹಕ್ಕು. ಯಾಕೆಂದರೆ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಭಾರತದ ನೆಲದಲ್ಲಿ ಭಾರತ ಧ್ವಜಕ್ಕೆ ಹೆಚ್ಚಿನ ಮಹತ್ತನ್ನು ಕೊಡ್ತಕ್ಕಂಥದ್ದು. ಈ ಧ್ವಜ ನಾವು ಹಾರಿಸುವಾಗ ಅದರ ಆನಂದವೇ ಬೇರೆ. ಜೊತೆಗೆ ಈ ಧ್ವಜದಲ್ಲಿ ಅತ್ಯುತ್ತಮವಾದಂಥ ಒಂದು ಆಕರ್ಷಿತವಾಗಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಈ ಅಶೋಕ ಚಕ್ರ, ಹಾಗೆ ತ್ರಿವರ್ಣದಲ್ಲಿರ್ತಕ್ಕಂಥ ಈ ಬಣ್ಣ, ಶಾಂತಿ, ಸಮಾಧಾನ ಮತ್ತು ತೃಪ್ತಿಕರವಾದಂತಹ ಬದುಕು. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಈ ಧ್ವಜಕ್ಕೆ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ, ಸ್ಥಾನಮಾನವಿದೆ. ಆದರೆ ನಾವು ನೀವೆಲ್ಲರೂ ಸಹಿತ ತಿಳ್ಕೊಳ್ಬೇಕಾದ್ದು ಮತ್ತೊಂದು ವಿಚಾರ ಇದೆ. ಮಕ್ಕಳ ಕೈಯಲ್ಲಿ ಬಾವುಟವನ್ನು ಕೊಟ್ಟು ಹಾರಿಸ್ತೀವಿ, ಆನಂದಿಸ್ತೀವಿ. ಮಕ್ಕಳು ಬಾವುಟ ಹಾರಿಸುವಾಗ ನೋಡಿ ಆನಂದಿಸ್ತೀವಿ. ಆದರೆ ಪ್ಲಾಸ್ಟಿಕ್ ಬಾವುಟಗಳಂತ ಮಾಡಿ ಇವತ್ತು ಒಂದು ದಿವಸ ಮಾತ್ರ ಈ ಬಾವುಟಕ್ಕೆ ನಾವು ಬೆಲೆ ಕೊಟ್ಟು ಈ ಕಾರ್ಯಕ್ರಮ ಆದ ನಂತರ ಬಾವುಟವನ್ನು ಎಲ್ಲಂದರಲ್ಲಿ ತಲೆಗೆ ಬೀಳ್ತಕ್ಕಂಥದ್ದು ಅಥವಾ ಬಿದ್ದೋದು ಮೋರಿ ಸೇರ್ತಕ್ಕಂಥದ್ದು ಆ ಕೆಲಸ ಆಗಬಾರ್ದು. ಅದಕ್ಕಾಗಿ ಈ ಬಾವುಟಕ್ಕೆ ಒಂದು ಗೌರವ ಇದೆ. ಅದರಲ್ಲೂ ಖಾದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ವಸ್ತ್ರಗಳನ್ನು, ಖಾದಿ ವಸ್ತ್ರಗಳನ್ನು ಅಂದರೆ ಸಂಪೂರ್ಣವಾಗಿ ಖಾದಿ ಭಂಡಾರದಲ್ಲಿ ಸಿಗ್ತಕ್ಕಂಥದ್ದು ಅಥವಾ ಖಾದಿಯ ವಸ್ತ್ರಕ್ಕೂ ತನ್ನದೇ ಆದಂಥ ತನ್ನ ಮಹತ್ತಿದೆ. ಅಂತಹ ಒಂದು ವಿಶೇಷತೆಗಳಿರ್ತಕ್ಕಂತಹ ಈ ಧ್ವಜವನ್ನು ಗೌರವಿಸೋಣ, ಆರಾಧಿಸೋಣ. ಭಾರತಾಂಬೆಯನ್ನು ಆರಾಧನೆ ಮಾಡ್ತಾ ಇವತ್ತಿನ ಈ ಶುಭ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥ ವಾರ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಜಗದ್ಗುರುಳಾದಂಥ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಶಂಕರರನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಅವರವರ ಧರ್ಮದಲ್ಲಿರ್ತಕ್ಕಂಥ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಗುರು ಅಂದರೆ ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ. ಇವತ್ತು ನಿಜಕ್ಕೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಭಾರತ ವಿಶ್ವಗುರು ಆಗಲಿ ಎಂಬತಕ್ಕಂಥದ್ದು ಎಲ್ಲರ ಒಂದು ಅಭಿಮತ. ಈಗಾಗಲೇ ವಿಶ್ವಗುರು ಆಗೋಗ್ಬಿಟ್ಟಿದೆ. ವಿಶ್ವಕ್ಕೆ ಗುರುಸ್ಥಾನದಲ್ಲಿರ್ತಕ್ಕಂಥದ್ದು ಈ ಭಾರತ ಖಂಡ, ಭಾರತ ದೇಶ. ಅಂತಹ ನೆಚ್ಚಿನ ಭಾರತ ಇವತ್ತಿನ ದಿವಸ ವಿಶ್ವಗುರು ಗುರುವಾರದಂದು ಬಂದಿರತಕ್ಕಂಥ ಈ ಸ್ವತಂತ್ರೋತ್ಸವ ಇವತ್ತು ನಾಡಿನೆಲ್ಲೆಡೆ ಭಾಳ ವಿಶೇಷವಾದಂಥ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಶುಭ ದಿನ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ. ಹಾಗಾಗಿ ನಾವು ಈ ಸನ್ನಿವೇಶದಲ್ಲಿ ಸಾಕಷ್ಟು ಜನ ಯೋಧರು ಇದಕ್ಕಾಗಿ ಶ್ರಮಿಸಿದ್ದಾರೆ, ಸಾಕಷ್ಟು ಜನ ಹಿರಿಯರು ಶ್ರಮಿಸಿದ್ದಾರೆ, ಎಷ್ಟೋ ಜನಗಳ ಪ್ರಾಣ ಬಲಿದಾನ ಆಗಿದೆ ಈ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡುವಂಥ ಈ ಶುಭ ದಿನದಲ್ಲಿ. ಹಾಗಾಗಿ ಎಲ್ಲರ ಆತ್ಮಕ್ಕೂ ತೃಪ್ತಿ ಇರಲಿ, ಎಲ್ಲರಿಗೂ ಶುಭ ಉಂಟಾಗಲಿ, ಎಲ್ಲರ ಜೀವನದಲ್ಲೂ ಹಸನ್ಮುಖಿತನ ಬರಲಿ. ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವತಂತ್ರತೆ ಹೇಗಿರಬೇಕು ಅದನ್ನು ಅರ್ಥ ಬದುಕುವಂಥದ್ದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಗುರುವಾರದ ಈ ಶುಭ ದಿನ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರ ಜೀವನ ಹಸನ್ಮುಖಿಯಾಗಿರಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ಲಕ್ಷ್ಮೀ ಬೋರ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಂತೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನದಂದು ನಾವು ಇವತ್ತು ಬೆಳಿಗ್ಗೆ ನೇರ ಪ್ರಸಾರಕ್ಕಾಗಿ ನಮ್ಮ ಆಶ್ರಮದಿಂದ ಇಲ್ಲಿಗೆ ಬರಬೇಕಾದ್ರೆ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಂದ್ರೆ ಹೇಳ್ತಾರೆ ಮಕ್ಕಳು ಗಾಡಿ ಓಡಿಸುವಾಗ ಹೇಗಿರಬೇಕು ಅಂತ. ನಾನೊಂದಷ್ಟು ವೀಡಿಯೋನೂ ಮಾಡಿದೆ ಅದನ್ನು. ಒಂದಷ್ಟು ಜನ ಅಂದರೆ ಇಲ್ಲಿ ಜಾತಿ ಮತ ಭೇದ ಅಂತಕ್ಕಂಥದ್ದು ಬೇರೆ ಆಗಿಬಿಡುತ್ತೇನೋ, ನಾನು ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಆದರೆ ಯಾಕೆ ಇಷ್ಟೊಂದು ಮಂಡತನ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಂದಷ್ಟು ಜನ ಯುವಕ ಪಡೆ, ನಾನು ಅವರು ನೋಡಿದಾಗ ಒಂದು ವರ್ಗಕ್ಕೆ ಸೇರಿದವರು ಅದು. ಆದರೆ ನಾನು ಅದನ್ನು ಹೀಗೆ ಅಂತ ಹೇಳಿದ್ರೆ ನನ್ನ ಆಸ್ಥಾನದಲ್ಲಿ ನನ್ನ ವೇದಿಕೆಗೆ ಅದು ಸೂಕ್ತವಲ್ಲ. ಆದರೆ ಅವ್ರು ವೀಲಿಂಗ್ ಮಾಡ್ತಾ ಇದ್ದಂಥ ರೀತಿ ಇತ್ತಲ್ಲ, ನಾನು ಬರಬೇಕಾದ್ರೂ ನನಗೂ ಒಂದು 5 ನಿಮಿಷ ಸಮಯ ನನಗೆ ವೇಸ್ಟ್ ಆಯ್ತಲ್ಲಿ. ಯಾಕೆಂದರೆ ನಮಗೂ ಗಾಡಿ ಮುಂದೆ ಬರಲಿಕ್ಕೆ ದಾರಿ ಬಿಟ್ಕೊಡ್ತಾ ಇಲ್ಲ. ಅದು ಒಬ್ಬಿಬ್ಬರಲ್ಲ, ಕಡಿಮೆ ಅಂದರೆ ಒಂದು 20-25 ಜನ ಇರ್ಬೋದೇನೋ. ಒಂದೊಂದು ಗಾಡಿಯಲ್ಲಿ 3 ಜನ ಇದ್ದಾರೆ. ಅದರಲ್ಲೂ ವೀಲಿಂಗ್ ಮಾಡ್ತಕ್ಕಂಥದ್ದು, ವೀಲಿಂಗ್ ಮಾಡೋದ ಗಾಡಿಗಳಿಗೆ ಯಾವುದಕ್ಕೂ ನಂಬರ್ ಪ್ಲೇಟ್ ಇರೋದಿಲ್ಲ. ಆ ವೀಲಿಂಗ್ ಮಾಡ್ತಕ್ಕಂಥ ತಪ್ಪು, ಅವನು ವೀಲಿಂಗ್ ಮಾಡೋದು ಅವನು ನೋಡುತ್ತಾ ಪಕ್ಕದಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಕಡೆ ಗುದ್ದುತ್ತಾನೆ, ಅಥವಾ ಅವ್ನು ವೀಲಿಂಗ್ ಮಾಡುವಾಗ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವನ ಪ್ರಾಣ ಹೋಗುತ್ತೆ.
ಅವನ ಪ್ರಾಣ ಹೋಯಿತು ಅಂದರೆ ಅವನ್ನ ಇಲ್ಲಿವರೆಗೂ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿರ್ತಕ್ಕಂಥ ಅವ್ರ ತಂದೆ ತಾಯಿ ಕಣ್ಣೀರು ಬರುತ್ತೆ. ಅವ್ರ ತಂದೆ ತಾಯಿ ಏನು ಕಷ್ಟಪಟ್ಟು ಸಾಕಿರ್ತಾರೋ ಏನು, ಅವರು ನನ್ನ ಮಗ ನಾಳೆ ಬೆಳೆದು ದೊಡ್ಡವ್ರು ಆಗ್ತಾರೆ, ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ನೋಡ್ತಾರೆ. ಆದರೆ ಇವತ್ತಿನ ದಿವಸ ಬೆಂಗಳೂರು ಅಂದರೆ ದೇವನಹಳ್ಳಿಯಿಂದ ನಮ್ಮ ಸಾದಹಳ್ಳಿ ಆಶ್ರಮದಿಂದ ಸಿಟಿಗೆ ಬರೋದ್ರೊಳಗಾಗಿ ಅಷ್ಟು ಜನ ವೀಲಿಂಗ್ಸ್ ಮಾಡಿಕೊಂಡು ಬರ್ತಾರಲ್ಲ, ಇಷ್ಟೆಲ್ಲ ಕಡೆ ಬೀಳ್ತಾ ಇದ್ದಾರೆ, ಹೊಡೆತ ತಿಂತಾ ಇದ್ದಾರೆ, ಮತ್ತು ಅದ್ರ ಮೇಲೆ ಫೈನ್ ಹಾಕ್ತಿದ್ದಾರೆ, ಪೊಲೀಸರ ಮೇಲೆ ಒಂದು ಒಳ್ಳೆ ಕಣ್ಣಿಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಭಯನೇ ಇಲ್ಲ. ಒಂದು ಗಾಡಿನಲ್ಲಿ 3 ಜನ ಬಂದು ಹೆಲ್ಮೆಟ್ ಇಲ್ಲ, 3 ಜನ ಇದ್ದಾರೆ, ಜೋರಾಗಿ ಓಡಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದು ಒಂದು ವರ್ಗದ ಜನ. ಯಾಕೆ ಮಂಡತನ, ಯಾಕೆ ಒಂದು ಧೈರ್ಯ? ಈ ಹುಚ್ಚು ತೀರ್ಮಾನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ ನಿಮ್ಮ ಜನ್ಮ ಕೊಟ್ಟರೆ ನಿಮ್ಮ ತಂದೆ ತಾಯಿ ಗತಿ ಏನು? ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥ ಗಾಡಿಗಳು ನಮ್ಮ ಗತಿ ಏನು? ಎಲ್ಲವೂ ಒಂಥರ ಆತಂಕಕ್ಕೆ ಬಂತು. ಆದರೂ ಈ ಸ್ವತಂತ್ರೋತ್ಸವದ ಈ ಶುಭ ಸನ್ನಿವೇಶದಲ್ಲಿ ಇಂತಹ ಕಿಡಿಗೇಡಿತನ ಮಾಡ್ತಕ್ಕಂಥವ್ರು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲೇ ಇದ್ರೂ ಅವ್ರನ್ನ ಗಾಡಿ ಅಂತೂ ನಂಬರ್ ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಆ ಕ್ಷಣದಲ್ಲಿ ಹಿಡೀಲಿಕ್ಕೆ ಅವ್ರನ್ನ ಹಿಡಿದು ನಾವು ಬುದ್ಧಿ ಕಲಿಸೋಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಕಾನೂನು ಯಾವತ್ತೂ ಗೌರವಿಸಬೇಕು, ಕಾನೂನು ಕೈಗೆ ತೊಗೋಬಾರ್ದು. ಹತ್ತಿರದಲ್ಲಿ ಯಾರಾದರೂ ಪೊಲೀಸ್ ಸಿಬ್ಬಂದಿ ಇದ್ದರೆ ನೋಡಿ ಹೇಳಬೇಕು, ನೋಡಪ್ಪ ಈ ಮಾರ್ಗದಲ್ಲಿ ಗಾಡಿಗಳು ಬರ್ತಿದೆ ನೋಡಿ ಅಂತ ಹೇಳಬೇಕು. ಇಷ್ಟೇ ಮಾಡಲಿಕ್ಕೆ ಸಾಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು. ಜೊತೆಗೆ ನಮ್ಮ ಪ್ರೀತಿಯ ಗುರುಗಳನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ, ಜೊತೆಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಗುರುಗಳೇ. ನಾಳೆ ವರಮಹಾಲಕ್ಷ್ಮಿ ಇದೆ. ಈಗಷ್ಟೇ ನೋಡಿದಂತಹ ಪ್ರೋಮೋ ನೋಡಿ ಒಂದು ಆನಂದ ಆಯಿತು. ಕಂಚಿಕ ಎಂಬತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಆ ವೈಭವೀಪೂರಿತವಾಗಿರ್ತಕ್ಕಂಥ ಶನೇಶ್ವರನ ಆಸ್ಥಾನ ನೋಡಿ. ಭಗವಂತ ಎಲ್ಲೆಲ್ಲಿ ನೆಲೆಸಿರ್ತಾನೋ, ಎಲ್ಲೆಲ್ಲಿ ವಿಶೇಷತೆಗಳಿರುತ್ತೋ ಅದು ಅರ್ಥವೇ ಆಗೋದಿಲ್ಲ. ಅದೊಂದು ಪುಟ್ಟ ಗ್ರಾಮ, ಆದರೆ ಬೆಟ್ಟ ಗುಡ್ಡಗಳಿದ್ದ ಹಾಗಿದೆ. ಅಲ್ಲಿಂದ ಸ್ವಲ್ಪ ದೂರಕ್ಕೆ ನೋಡಿದ್ರೆ ಹೇಮಾವತಿನೋ ಅಥವಾ ನೇತ್ರಾವತಿನೋ ಒಂದು ಬ್ಯಾಕ್ ವಾಟರ್ ಇದೆ. ಅದಂತೂ ಇನ್ನೂ ಅದ್ಭುತವಾಗಿದೆ. ಆ ಸುಂದರವಾದಂತಹ ಒಂದು ಪ್ರಕೃತಿ ಪರಿಸರದಲ್ಲಿ ಸಾಂಬ ಸದಾಶಿವ, ಅಲ್ಲಿ ಒಂದು ಶಿವನ ವಿಗ್ರಹವೂ ಇದೆ ಮತ್ತು ಶನೇಶ್ವರ ಸತ್ಯ ಶನೇಶ್ವರನಾಗೂ ನಿಂತಿದ್ದಾನೆ. ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆಗೊಂಡು ಭಕ್ತರ ಸಂಕಷ್ಟಗಳ ದೂರ ಆಗ್ತಿರ್ತಕ್ಕಂಥ ಸಾನ್ನಿಧ್ಯ. ಇನ್ನು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೊನ್ನೆ ಅಷ್ಟೇ ನಡೆದಂತಹ ಜಾತ್ರಾ ಮಹೋತ್ಸವದ ಒಂದಿಷ್ಟು ತುಣುಕುಗಳು ಅದರಲ್ಲಿದೆ. ಯಾರೇ ಬಂದು ಅವರ ಮನೋಕಾಮನೆಗಳನ್ನು ಭಗವಂತನ ಮುಂದಿಟ್ಟಾಗ ಆ ಲಕ್ಷ್ಮೀ ಬೋರಹ ಸ್ವಾಮಿಯ ಆ ಪ್ರಸಾದವನ್ನು ದಯಪಾಲಿಸುವಂಥ ರೀತಿ ಇದೆಯಲ್ಲ, ಅಬ್ಬಬ್ಬಾ, ಅದು ಸಾಲಿಗ್ರಾಮ ಅಲ್ಲಿಗೆ ಬಂದಾಗಲಿಂದ ಇವತ್ತಿನವರೆಗೂ ಸಾಕಷ್ಟು ಜನ ನೋಡಿದ್ದಾರೆ. ಗರ್ಭಗುಡಿಯಲ್ಲಿ ನಿಂತು ಪ್ರಾರ್ಥನೆ ಮಾಡಬೇಕಾದ್ದೇನಿಲ್ಲ. ನೀವೆಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೂ ಆ ಭಗವಂತ ಕೊಡುವಂಥ ಪ್ರಸಾದ ಇದೆಯಲ್ಲ, ಅದು ಆನಂದವೇ ಆನಂದ. ಅದು ಹತ್ತಿರದಿಂದ ಆ ಪ್ರಸಾದದ ಆ ಕ್ಷಣ ನೀ ಬೇಡುವಂತಹ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇಟ್ಕೊಂಡಿರ್ತೀರೋ ಆ ಸಂಕಲ್ಪ ಪರಿಪೂರ್ತಿ ಆಗುತ್ತೆ ಅಂದರೆ ಅಲ್ಲಿ ಪ್ರಸಾದ ಆಗುವಂಥ ರೀತಿ ಇದೆಯಲ್ಲ, ಅದರ ಆನಂದ, ಅದಾದ ನಂತರ ನಿಮ್ಮ ಮುಖದಲ್ಲಿ ಕಾಣುವುದೇ ಮಹದಾನಂದ. ನಿಜಕ್ಕೂ ಅದನ್ನು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಂತಹ ಸತ್ಯವಾಗಿ ವಿಶೇಷವಾದಂಥ ರೀತಿ ಇವತ್ತಿಗೂ ಪವಾಡಗಳ ಸೃಷ್ಟಿ ಅಂದರೆ ಅದು ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯ. ಈ ಸಾನ್ನಿಧ್ಯ ಮತ್ತು ಕಂಚಿಕಾಯಲ್ಲಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯ ಎರಡೂ ಸಹಿತ ಈ ಬಾರಿ ಶನಿವಾರದಂದು ವಿಶೇಷವಾದಂಥ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಗೆ ತಾವು ನೋಡಬಹುದು. ಇನ್ನು ನಾಳೆ ವರಮಹಾಲಕ್ಷ್ಮಿಗೆ ಈಗಾಗಲೇ ಹೆಣ್ಣು ಮಕ್ಕಳು ಮನೆಯಲ್ಲಿ ತಾಯಂದರು ಎಲ್ಲವೂ ಸಹಿತ ಮಡಿಯಿಂದ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ಇವತ್ತೇ ಸಿದ್ಧತೆ ಮಾಡಿಟ್ಕೊಳ್ತೀರಿ. ಲಕ್ಷಣವಾಗಿ ಮನೆಯಲ್ಲಿ ಅಡುಗೆ ಮಾಡಿ ದೇವರಿಗೆ ಒಳ್ಳೆ ನೈವೇದ್ಯ ಮಾಡಿ ಆ ನೈವೇದ್ಯದ ಮಹಾಪ್ರಸಾದವನ್ನು ತಾವು ಮತ್ತು ಮನೆ ಮಂದಿ ಎಲ್ಲರಿಗೂ ಸಹಿತ ಪ್ರಸಾದ ಕೊಡುವಂಥದ್ದಾಗಲಿ. ಎಷ್ಟೋ ಜನ ಪುನಃ ಆ ಹಳೆಯ ಸಂಪ್ರದಾಯ ಮರಳಿಗೂಡಿಗೆ ಎಂಬಂಥ ರೀತಿ ಸಂಪ್ರದಾಯಬದ್ಧವಾದಂಥ ಅನುಷ್ಠಾನಕ್ಕೆ ಬರ್ತಾ ಇದ್ದೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ನಾನೊಂದು ವಾಸ್ತುಗೃಹಕ್ಕೆ ಹೋಗಿದ್ದೆ, ಒಬ್ಬರು ಮನೆ ಪಾದಪೂಜೆಗೆ ಅಂತ ಕರೆಸ್ಕೊಂಡಿದ್ರು. ಅವ್ರ ಮನೆಯಲ್ಲಿ 2 ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಆದರೆ ಆ 2 ಗಂಡು ಮಕ್ಕಳು
ಮನೆಯನ್ನು ಎಷ್ಟು ಶುದ್ಧಿಯಾಗಿ ಇಟ್ಟಿದ್ದಾರೆ ಅಂದರೆ ಅಬ್ಬಬ್ಬ ನೋಡ್ಲಿಕ್ಕೆ ಭಾಳ ಆನಂದ ಆಯಿತು. ಅವ್ರ ತಾಯಿ ಕೈಯಲ್ಲಿ ಆಗೋದಿಲ್ಲ. ತಾಯಿಗೆ ಎರಡೂ ಕಾಲುಗಳು ಊತ, 10 ಹೆಜ್ಜೆ ನಡಿಲಿಕ್ಕಾಗಲ್ಲ. ಅಡಿಗೆ ಮನೆಯಲ್ಲಿ ಪಾತ್ರೆಗಳು ತೊಳೆದು ಶುದ್ಧಿ ಮಾಡೋದ್ರಿಂದ ಹಿಡಿದು ಇಡೀ ಮನೆಯನ್ನು ಕಸ ಗುಡಿಸಿ ಒಂದು ಚೂರು ಒಂದು ಧೂಳು ಬೀಳ್ದಿದ್ದಂಗೆ ಬಂದರೆ ಅತಿಥಿಗಳು ಕೂತ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಸೋಫಾ, ಅದ್ರ ಮೇಲಿರೋ ವಸ್ತ್ರ ಆ ಇಬ್ಬರು ಗಂಡು ಮಕ್ಕಳು ಇಡೀ ಕ್ಲಾಸಿಗೆ ಫಸ್ಟ್ ಬರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ಸು, ಮನೆಯಲ್ಲಿ ಚೆನ್ನಾಗಿ ಓದ್ತಾರೆ, ಮನೆಯನ್ನು ಅಷ್ಟೇ ಶುದ್ಧಿಯಾಗಿ ಇಟ್ಕೊಂಡಿದ್ದಾರೆ. ನಾನು ಎಷ್ಟು ಜನ ಮಕ್ಕಳು ನಿಮಗೆ ಅಂದರೆ ಇಬ್ಬರಲ್ಲಿ ನಾನು ಅಂದ್ಕೊಂಡೆ ಅದರ ಒಂದು ಹೆಣ್ಣು ಮಗು ಇರ್ಬೋದು. ಯಾಕೆಂದರೆ ಒಂದು ಹೆಣ್ಣು ಮನೆಯಲ್ಲಿದ್ದರೆ ಇಷ್ಟೊಂದು ಶುದ್ಧಿಯಾಗಿ ಈ ಪ್ರಕಾರ ಇರಲಿಕ್ಕಾಗತ್ತೆ ಅಂತ ನನ್ನ ಮನಸ್ಸು. ಕೇಳಿದ್ರೆ ನಾನು 2 ಗಂಡು ಮಕ್ಕಳು ಅವರೇ, ಹೆಣ್ಮಕ್ಳು ಅವರೇ. ನೋಡಿ ಮನೆಯೂ ಹೀಗೆ ಇಟ್ಕೊಂಡಿದ್ದಾರೆ. ಮನೆಯನ್ನು ನಾವು ಒಂದು ಸಣ್ಣ ಕೆಲಸ ನನ್ನ ಕೈಲಿ ಮಾಡಿಸೋದಿಲ್ಲ, ಎಲ್ಲ ಕೆಲಸ ನನ್ನ ಮಕ್ಕಳು ಅವರೇ ಮಾಡುವಂಥದ್ದು. ಒಂದೊಂದು ಸತಿ ನನಗೆ ಎದ್ದು ಆ ಕಾಫಿನೂ ಮಾಡ್ಕೊಡೋಕ್ಕಾಗಲ್ಲ, ಟಿಫನ್ನೂ ಮಾಡಲಿಕ್ಕಾಗಲ್ಲ. ನನ್ನ ದೊಡ್ಡ ಮಗ ಎದ್ದು ಅವನೇ ಏನು ಬೇಕೋ ಕಾಫಿ ಟಿಫನ್ ಎಲ್ಲ ಮಾಡಿ ಮುಗಿಸ್ತಾನೆ ಅಂದರು. ಅಂದರೆ ಆ ಸಂಸ್ಕಾರ ಇದೆಯಲ್ಲ, ಆ ಒಂದು ವಿಶೇಷತೆ ಇದೆಯಲ್ಲ, ತಾಯಿ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಅದನ್ನು ನಾವು ಕಲಿಸ್ಬೇಕು. ಯಾವುದೇ ಆದರೂ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳಿಗೆ ಬಾಲ್ಯದಿಂದಲೇ ನಮ್ಮ ಒಳ್ಳೆತನವನ್ನು, ಅವರ ಒಂದು ಸಂಸ್ಕೃತಿಯನ್ನು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಧರ್ಮ ಸೂಕ್ಷ್ಮತೆಗಳನ್ನು ನಾವು ಮಕ್ಕಳಿಗೆ ಪಾಠ ಹೇಳಬೇಕು. ಇನ್ನು ನಾಳೆ ಬೆಳಗ್ಗೆ ಇದ್ದರೆ ವರಮಹಾಲಕ್ಷ್ಮಿ. ಎಲ್ಲ ಹೆಣ್ಣು ಮಕ್ಕಳು ಸಡಗರ ಸಂಭ್ರಮದಿಂದ ವಿಶೇಷವಾಗಿರ್ತಕ್ಕಂಥ ಎಲ್ಲರೂ ಬರೀ ಅಂಗಡಿಗೆ ಹೋಗಿ ಒಂದು ಒಳ್ಳೆ ಸೀರೆ ತಂದು ನೀವು ಸೀರೆ ಉಟ್ಕೊಳ್ಳೋದು ಅಥವಾ ಒಳ್ಳೆ ಸೀರೆ ತಂದು ದೇವ್ರ ಕಳಶಕ್ಕೆ ಸೀರೆ ಉಡಿಸೋದು ಇದೆಲ್ಲ ಮುಖ್ಯ. ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಬೇಕು. ಲಕ್ಷ್ಮಿ ನಿಲ್ಲಬೇಕಾದ್ರೆ ಮನೆಗಿರ್ತಕ್ಕಂಥ ತಾಯಂದರು ಲಕ್ಷ್ಮಿ ನೀವಿದ್ದೀರಲ್ಲ, ನಿಮ್ಮಲ್ಲಿ ಹಸನ್ಮುಖಿತನ ಬೇಕು. ನಿಮಗೇನು ದೇವರು ಕೊಟ್ಟಿದ್ದಾನೆ ಕೊಟ್ಟಿದ್ರಲ್ಲೇ ಆನಂದಿಸಬೇಕು. ಇಲ್ಲ ಎಂಬತಕ್ಕಂಥ ರೋದನೆ ಬೇಡ. ಇಲ್ಲ ಎಂತಕ್ಕಂಥ ಪರಿಸ್ಥಿತಿ ಬಂದಾಗ ಸಾಲ ಮಾಡೋದು ಬೇಡ. ಸಾಲ ಮಾಡಿ ಇವತ್ತು ತುಪ್ಪ ತಿಂದರೆ ನಾಳೆ ಬೆಳಗ್ಗೆ ಸಾಲ ಕೊಟ್ಟ ಮನುಷ್ಯ ಮನೆ ಬಾಗಿಲಿಗೆ ಬಂದರೆ ಕುಡಿಲಿಕ್ಕೆ ನೀರಿರೋದಿಲ್ಲ. ಇಂತಹ ಪರಿಸ್ಥಿತಿ ತಂದುಕೊಳ್ಬಾರ್ದು. ಎಚ್ಚರಿಕೆಯಿಂದ ಇರಿ. ಹಾಗೆ ನಾಳೆ ಲಕ್ಷ್ಮಿಯ ಪೂಜೆಯನ್ನು ಶಾಸ್ತ್ರಬದ್ಧವಾಗಿ ನೆಮ್ಮದಿಯುತವಾಗಿ ನಿಮ್ಮ ಮನೇಲಿ ಏನಿದ್ರೆ ಅದು ಒಂದಿಷ್ಟು ಸಜ್ಜಿಗೆನೋ ಅಥವಾ ಒಂದಿಷ್ಟು ಹೆಸರುಬೇಳೆ ಪಾನಕನೋ ಅಥವಾ ಒಂದಿಷ್ಟು ಚಿಗಳಿ ತಂಬಿಟ್ಟೋ ಏನಿದ್ರೆ ಅದು ನಿಮ್ಮ ಪರಿಸರದಲ್ಲಿ ಯಾವ ಬಿಡುವಂಥ ಫಲಪುಷ್ಪಗಳಿದ್ದರೆ ಅದು. ಇವತ್ತು ಮಾರ್ಕೆಟಲ್ಲಿ ಇವತ್ತು ನಾಳೆ ಮಾತಾಡೋಂಗಿಲ್ಲ ಹೂನ. ಇವತ್ತು ನಾಳೆ ಮಾರ್ಕೆಟಲ್ಲಿ ಹೂ ಬಗ್ಗೆ ಮಾತಾಡೋಂಗೇ ಇಲ್ಲ. ನೀ ಹೂವಾಗಲಿ ಹಣ್ಣಾಗಲಿ ಮಾರ್ಕೆಟಿಗೆ ಕಾಲಿಟ್ಟರೆ ಹಬ್ಬ ಅನ್ನೋ ಥರ ಟ್ಯಾಕ್ಸ್ ಬಿದ್ದುಬಿಡುತ್ತೆ. ಇದರ ಮಧ್ಯದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಒಳ್ಳೆ ಹೂವು ಒಳ್ಳೆ ಹಣ್ಣುಗಳಿಗೆ ಸರಿಯಾದ ಮೌಲ್ಯ ರೈತರಿಗೆ ಸಿಗೋದಿಲ್ಲ, ಮಧ್ಯವರ್ತಿಗಳು ನೋಡಿಬಿಟ್ಟಿರ್ತಾರೆ. ಅದರ ಮಧ್ಯದಲ್ಲಿ ಆ ಒಂದು ಮಾರ್ಕೆಟಿಗೆ ಬಂದಾಗ ಅದರಲ್ಲೂ ನಿನ್ನೆ ಮೊನ್ನೆ ಆಗಿರುವಂಥ ಮಳೆ ಆ ಪ್ರದೇಶಗಳು ಹಬ್ಬ ನೋಡಲಿಕ್ಕೆ ಆಗೋದಿಲ್ಲ. ಆದರೂ ಹಬ್ಬ ಆಚರಣೆ ಮಾಡಬೇಕು ಅಂದರೆ ಸ್ವಲ್ಪ ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ಮಾರ್ಕೆಟಿಗೆ ಬರಬೇಕು ಅಥವಾ ಎಲ್ಲಿ ಹೂವು ಹಣ್ಣು ಸಿಗುತ್ತೋ ಅಲ್ಲಿ ಓಡಾಡಬೇಕು, ಅಲ್ಲಿಂದ ತರಬೇಕು. ಜೊತೆಗೆ ಒಂದಷ್ಟು ಪತ್ರೆಗಳು ನೋಡಿ, ಈ ವ್ರತಗಳಲ್ಲಿ ಪತ್ರೆಗಳ ಪ್ರಾಮುಖ್ಯತೆ ಬಹಳ ಇರುತ್ತೆ. ಬರೀ ಹೂಗಳು ಮಾತ್ರ ಅಲ್ಲ, ಪತ್ರೆಗಳು, ಬಿಲ್ಲು ಪತ್ರೆ, ತುಳಸಿ ಪತ್ರೆ, ಮಾಚಿ ಪತ್ರೆ, ದವನ ಮತ್ತು ಮರ್ಗ, ಅದಕ್ಕಿನ ಗರಿಕೆ, ಇವೆಲ್ಲ ಪತ್ರೆಗಳಿದೆಯಲ್ಲ, ಬಿಲ್ಲು ಪತ್ರೆ, ಈ ಎಲ್ಲ ಪತ್ರೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ವಿಶೇಷ, ವರಮಹಾಲಕ್ಷ್ಮಿಗೆ ಬಿಲ್ವಪತ್ರೆ ಬಹಳ ಪ್ರೀತಿ. ಶಿವನಿಗೆ ಬಿಲ್ವಪತ್ರೆ ಪ್ರೀತಿ, ಆದರೆ ಲಕ್ಷ್ಮಿಗೂ ಅಷ್ಟೇ ಪ್ರೀತಿ. ಯಾಕೆಂದರೆ ಸಾಕ್ಷಾತ್ ಸಾಂಬ ಸದಾಶಿವನೇ ಹೇಳಿದ್ದಾನೆ, ಇದು ಲಕ್ಷ್ಮಿ ನಿನಗೂ ಸೇರ್ತಕ್ಕಂಥದ್ದಮ್ಮ ಅಂತ. ಯಾಕೆಂದರೆ ಲಕ್ಷ್ಮಿ ಮತ್ತು ಶಿವ ಅಣ್ಣ ತಂಗಿರು ಅಂತ ಹೇಳ್ತಾರೆ. ಅಂದರೆ ಅವರ ಬಾಂಧವ್ಯ ಆಗಿದೆ. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು, ಅಲ್ಲಿ ಅವರವರು ಇಷ್ಟವಾಗಿರ್ತಕ್ಕಂಥದ್ದು ಯಾವುದೇ ಫಲಪುಷ್ಪಗಳಿದ್ದರೂ ಎಲ್ಲವೂ ಆ ಭಾವನೆ ನೀಡಿದ್ದಾರೆ. ಹಾಗಿರೋದ್ರಿಂದ ನಾಳೆ ಪತ್ರೆಗಳಿಂದ ಪುಷ್ಪಗಳಿಂದ ಅಲಂಕಾರಗೊಂಡು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಕಾಲ. ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಅದ್ಧೂರಿತವಾಗಿ ವರಮಹಾಲಕ್ಷ್ಮಿಯನ್ನು, ಅದರಲ್ಲೂ ನಮ್ಮ ಲಕ್ಷ್ಮಿ ವರ್ಷದ 365 ದಿವಸ ಈ ಆಸ್ಥಾನದಲ್ಲಿ ಕೂತು ನಿಮ್ಮೆಲ್ಲರಿಗೂ ದರ್ಶನ ಕೊಡ್ತಾಳೆ. ಇವತ್ತಿನವರೆಗೂ ಈ ವಿಗ್ರಹಕ್ಕೆ ಸರಿಸಾಟಿ ಮತ್ತೊಂದು ವಿಗ್ರಹವೇ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಗ್ರಹ. ಆ ತಾಯಿನ ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಕೂತ್ಕೊಂಡ್ರೆ ನಾವೇ ಎಷ್ಟೋ ಸತಿ ಮೈ ಮರಿತೀವಿ. ಅಂತಹ ಅದ್ಭುತವಾದಂಥ ವಿಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವರ್ಷದ 365 ದಿವಸ ಆ ತಾಯಿ ಇಲ್ಲಿದ್ದಾಳೆ, ಇದ್ದು ಎಲ್ಲರಿಗೂ ಹರಸಿ ಆಶೀರ್ವದಿಸ್ತಾ ಇದ್ದಾಳೆ. ಮಹರ್ಷಿವಾಣಿ ಕಾರ್ಯಕ್ರಮ ಇಷ್ಟು ಆನಂದವಾಗಿ 11 ವರ್ಷಕ್ಕೆ ಕಾಲಿಟ್ಟು 11ನೇ ವರ್ಷ ನಡೀಬೇಕಾದ್ರೆ 11 ವರ್ಷಗಳಿಂದಲೂ ಜೊತೆಯಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಈ ಆಸ್ಥಾನದಲ್ಲಿದ್ದು ಎಲ್ಲರನ್ನೂ ಹರಸಿ ಆಶೀರ್ವದಿಸ್ತಿರೋದ್ರಿಂದಲೇ. ಹಾಗಾಗಿ ಇಂತಹ ಅದ್ಭುತವಾದಂಥ ಚಿಂತನೆ ಮತ್ತು ನಾಳೆ ಬೆಳಗ್ಗಿನ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಜೊತೆಗೆ ಈಗ ಗುರುಗಳ ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯನ್ಮಃ ವಾಣಿ ವಿಶ್ವನಾಥಾಭ್ಯನ್ಮಃ ಶುಚಿವೃಂದರಾಭ್ಯನ್ಮಃ ಅರುಂಧತಿ ವಸಿಷ್ಠಾಭ್ಯನ್ಮಃ ಸೀತಾರಾಮಾಭ್ಯನ್ಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ಕೋದಂಡರಾಮ ಜಾನಕಿ ರಾಮ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 15/8/2024 ಗುರುವಾರ ಏಕಾದಶಿ ಜ್ಯೇಷ್ಠ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದು ಗುರು ಅನುಗ್ರಹದಿಂದ ಇವತ್ತು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂತಹ ಯೋಗಫಲ ಇವತ್ತು ಬಹಳ ಅತ್ಯುತ್ತಮವಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸ್ವಲ್ಪ ಆಗುವಂತಹ ಲಕ್ಷಣಗಳು ಒಂದಷ್ಟು ರಾಶಿಗಳ ಮೇಲೆ ಕಂಡುಬರುವಂತಹ ಭವಿಷ್ಯತ್ತಾಗಿದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಏನೆಲ್ಲ ಮಾಡಬಹುದು, ಜೊತೆಗೆ ನಾಳೆ ಹೇಗೆ ಸಿದ್ಧರಾಗಬೇಕು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಸಿದ್ಧಪಡಿಸ್ಕೊಳ್ಳೋಣ, ತಿಳ್ಕೊಳ್ಳೋಣ. ಮೊದಲನೇದಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ, ಅದರಲ್ಲೂ ಗುರುಗಳ ಅನುಗ್ರಹ, ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಯಾರೆಲ್ಲ ಬಾಬಾರವರ ದರ್ಶನ ಮಾಡಬೇಕು ಆದಷ್ಟು ಬೇಗ ನೀವು ಸಾಯಿ ಶುಭ್ ಟೂರ್ಸಲ್ಲಿ ಒಂದು ಸತಿ ಭೇಟಿ ಮಾಡಿ, ಅಲ್ಲಿ ನಡೀತಿರ್ತಕ್ಕಂಥ ಅದರಲ್ಲೂ ಹುಣ್ಣಿಮೆಯ ಪೂಜೆ, ಅಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳಿರೋದ್ರಿಂದ ಈ ಒಂದು ಯಾತ್ರೆ ಬಹಳ ವಿಶೇಷವಾದ್ದರಿಂದ ಒಮ್ಮೆ ಭೇಟಿ ಮಾಡಿ. ಸಾಯಿ ಶುಭ್ ಟೂರ್ಸಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಇದೆ. ಕಳೆದ ಬಾರಿ ಹೇಗೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಆಯಿತು, ಅದೇ ಪ್ರಕಾರವಾಗಿ ಬಾಬಾರವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಯಶಸ್ಸುಂಟಾಗಲಿ, ಶುಭವಾಗಲಿ. ಹಾಗಾಗಿ ಯಾರೆಲ್ಲ ಯಾತ್ರೆಗೆ ಬರಲಿಕ್ಕೆ ಇಚ್ಛಿಸ್ತೀರಿ ನಿಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಳಿ, ಒಳ್ಳೆಯದಾಗಲಿ. ದೂರವಾಣಿ ಸಂಖ್ಯೆನೂ ಇದೆ ಗುರುಗಳೇ. ಹೌದಾ? ಅದಕ್ಕೆ ಫೋನ್ ಮಾಡಿ ಇದು ಶಿರ್ಡಿ ಯಾತ್ರೆ ಬಗ್ಗೆ ಮಾಹಿತಿ ತಗೊಬೋದು. ಹೇಳಿ, ಒಂದ್ಸತಿ ನಂಬರ್ ಹೇಳಿ. 9590247247 9590247247 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಸಾಯಿ ಶುಭ್ ಟೂರ್ಸ್ ರವರ ಶಿರ್ಡಿ ಯಾತ್ರೆಯ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಮತ್ತೊಂದು ಸೂಕ್ಷ್ಮ ವಿಚಾರ, ಶಿರ್ಡಿ ಯಾತ್ರೆಯ ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತೆ ಹೊರತಾಗಿ ಗುರುಜಿರವರ ಅಪಾಯಿಂಟ್ಮೆಂಟ್ ಬಗ್ಗೆ ಆಗಲಿ, ಗುರುಜಿರವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ದಯಮಾಡಿ ಶಿರ್ಡಿ ಯಾತ್ರೆಯ ಬಗ್ಗೆ ಮಾತ್ರ ವಿಚಾರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಆದರೂ ಈ ಒಂದು ಸ್ವತಂತ್ರೋತ್ಸವದ ಈ ಶುಭ ಕಾಲ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಬಹುಶಃ ಈ ಸ್ವತಂತ್ರೋತ್ಸವದ ಈ ಶುಭ ಸನ್ನಿವೇಶದಲ್ಲಿ ತೆಗೆದುಕೊಂಡಂತಹ ನಿಲುವು ತೀರ್ಮಾನಗಳು ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಿದ್ದಾರೆ. ಈ ಸಾಮಾನ್ಯಕ್ಕೆ ಈ ಸ್ವತಂತ್ರೋತ್ಸವದ ಕಾಲದಲ್ಲಿ ಸಾಕಷ್ಟು ಕಡೆ ಸಾಕಷ್ಟು ಆಫರ್ಗಳು ಬಿಡ್ತಾ ಇರ್ತಾರೆ. ಅದರಿಂದ ಲಾಸ್ ಆಗುತ್ತೋ ಪ್ರಾಫಿಟ್ ಇರುತ್ತೋ ಅದು ಗೊತ್ತಿಲ್ಲ, ಆದರೆ ಆಫರ್ಸ್ ಮಾತ್ರ ಕಡಿಮೆ ಏನಾಗೋದಿಲ್ಲ. ಆದರೆ ಆಫರ್ಸ್ ಇವತ್ತು ಕೊಡುವಂಥ ಆಫರ್ಸು ಹಾಗೇ ಅದು ಕಾರ್ಯಸಿದ್ಧಿ ಆಗುತ್ತೆ. ಎಷ್ಟೋ ಕಡೆ ಅದು ಕಾರ್ಯಕ್ಕೆ ಬಂದಿದೆ, ಅದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಅಂತಹದ್ರಲ್ಲಿ ಇವತ್ತಿನ ದಿವಸ ಆ ಸೈಟ್ಸು ನಮ್ಮ ಶೇಖರ್ ಡೆವಲಪರ್ಸು ಎನ್ಸ್ಪೋ ಪಾರ್ಕ್ ಅವ್ರದ್ದು ಸಹಿತ ಭಾಳ ಅತ್ಯುತ್ತಮವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಿದ್ದಾರೆ. ಆದರೂ ಮೊದಲಲ್ಲಿ ಬರೀ 78 ಜನಕ್ಕೆ ಮಾತ್ರನಾ? ಅಲ್ಲ ಗುರುಗಳೇ, 78 ಮನೆಗಳಿಗೆ ಆಫರ್ ಇದು ಅಂತಂದ್ರೆ ಇದು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಲ್ವಾ, ಹಾಗಾಗಿ 78 ಮನೆಗಳಿಗೆ ಇದೊಂದು ಆಫರ್. ಅಲ್ಲ, 78 ಜನಕ್ಕೆ ಮಾತ್ರನೇ. ಹೌದು, 78 ಜನ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಹೌದು, ನೀವು ಅತಿಯಾಗಿ 100 ಜನ ಕೊಡಿಸಿದ್ರು ಆಗಲ್ಲ, ಆಗಲ್ಲ. 78 ಜನ ಯಾರು ಮೊದಲು ಬುಕ್ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಆಫರ್ ಅಂತ ಹೇಳಿದ್ದಾರೆ. ಹೌದು ಹೌದು. ಆಮೇಲೆ ನೀವು 100 ಮಾಡಿಬಿಟ್ರೆ ಪಾಪ ಅವ್ರು ಎಲ್ಲಿಂದ ಕೊಟ್ಟಾರೆ? ಇಲ್ಲ ಗುರು, ಏನಂದ್ರೆ ಆ ಒಂದು ಸಂಖ್ಯೆಗೆ ಇವತ್ತಿನ ಒಂದು ಶುಭ ಕಾಲದಲ್ಲಿ ಏನೋ ಒಂದು ವಿಶೇಷವಾಗಿರಲಿ, 4-6 ಜನ 4-6 ಥರ ಯಾರು ಮುಂಚೆ ಬರ್ತಾರೋ ಅವ್ರಿಗೊಂದು ಆಫರ್ ಇರಲಿ ಅಂತಕ್ಕಂಥದ್ದು. ನಮ್ಮಲ್ಲಿ ಕಾತುರತೆ ಹಾಗೇ ಇರಬೇಕು, ದೂರದಲ್ಲಿ ಚಿನ್ನದ ಗಟ್ಟಿ ಇರಬೇಕು. ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಯಾರಿಗಿರುತ್ತೋ ಅವರು, ಹೆಚ್ಚು ಓಡೋಕ್ಕೆ ಶಕ್ತಿ ಯಾರಿಗಿರುತ್ತೋ ಅವ್ರು ಓಡಬೇಕು, ಆವಾಗಲೇ ಅನುಕೂಲ ಆಗೋದು. ರನ್ನಿಂಗ್ ರೇಸ್ ಮಾಡೋರನ್ನ ಪಟುಗಳು ಅಂತಾರೆ, ಓಡೋರನ್ನ. ಎಲ್ಲ ನನ್ನಂತ ನಿನ್ನಂತವ್ರು ನನ್ಲಿಕ್ಕೆ ಆಗಲ್ಲ, ಓಡಬೇಕು. ಯಾವುದನ್ನು ಒಂದು ನೋಡಿದ್ರೆ ಅದು ನಮ್ಗೆ ಬೇಕು ಅನ್ನೋ ಹಠ ಛಲ ಇದ್ದರೆ ಅದು ಕಾರ್ಯಸಿದ್ಧಿ. ಅಂತಹದ್ರಲ್ಲಿ ಸೈಟ್ ತಗೊಳ್ಬೇಕು ಅಂತ, ಸೈಟ್ ಅಲ್ಲ ಮನೆನೇ, ಅದರಲ್ಲೂ 1 BHK ಮನೆ. ಹೌದು ಗುರುಗಳೇ, 1 BHK ಮನೆ, ಫುಲ್ಲಿ ಫರ್ನಿಶ್ಡ್, ವರ್ಲ್ಡ್ ಕ್ಲಾಸ್ ಅಮ್ಯುನಿಟಿ, 19,47,000 ಅಂತಂದ್ರೆ 1947 ನಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗ್ತಲ್ಲ, ಅದಕ್ಕೆ 19,47,000 ಹಾಗೆ ಚೆನ್ನಾಗಿದೆ.
ಅದು ಮೊದಲು ಬಂದಂತಹ 78 ಜನಕ್ಕೆ ಮಾತ್ರ. ಹೌದು 78 ಜನಕ್ಕೆ ಮಾತ್ರ ಈ ಅವಕಾಶ ಇದೆ. ಬೇಗ ನೀವು ಇವತ್ತಿನ ದಿವಸ ಅದನ್ನು ಬುಕ್ ಮಾಡ್ಕೊ. ಇವ್ರಿಗೂ ಸಹಿತ ಸ್ಪಾಟ್ ಬುಕಿಂಗ್ ಮಾಡಿದ್ರೆ 10 ಗ್ರಾಮ್ ಬಂಗಾರ, 10 ಗ್ರಾಮ್ 10 ಗ್ರಾಮ್ ಕಾಯಿ. ಯಾರೋ ನಮ್ಮ ಕಡೆಯಿಂದ ಒಂದು 5 ಜನ ಮಾಡಿಸಿದ್ರೆ 5 ಗ್ರಾಮ್ ಬಂಗಾರ ನಮಗೂ ಕೊಡೋದೇನೋ. ಇರಲಿ, ಒಳ್ಳೇದಾಗಲಿ. ಇನ್ನು ಇದಾದರೆ ಹೌದು, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ 7 ಜನ, ಒಬ್ಬರಲ್ಲ ಇಬ್ಬರಲ್ಲ, ಜೊತೆಯಲ್ಲಿರ್ತಕ್ಕಂಥ ಈ ಮಹರ್ಷಿವಾಣಿ ಕಾರ್ಯಕ್ರಮದ ರಥವನ್ನು ಎಳಿಲಿಕ್ಕೆ 7 ಜನ ನಮ್ಮ ಜೊತೆಲಿದ್ದಾರೆ. ಒಂದು ಕಡೆ ಸ್ಟ್ರಾಂಗ್ ಕಾಫಿ, ಹೌದು, ಮಾತಾಡೋಂಗೆ ಇಲ್ಲ, ಆನಂದವಾದಂಥದ್ದು. ಕಾಫಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಅದರಲ್ಲೂ ಒಂದಷ್ಟು ಕುಟುಂಬಗಳಿಗಂತೂ ಕಾಫಿ ಬೇಕೇ ಬೇಕು. ನಮ್ಮನೆಯಲ್ಲೂ ಬೆಳಗ್ಗೆ ಕಾಫಿ ಇದ್ರೇ ಮುಂದಿನ ಪಥ. ಇರಲಿ, ಇನ್ನು ಕಾಫಿ ಅತ್ಯುತ್ತಮವಾದಂಥದ್ದು. ಇದಾದ ಮೇಲೆ ಇನ್ನು ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಬರೀ ನವರತ್ನ ಮಾತ್ರ ಅನ್ಕೊಂಡಿದ್ವಿ, ನವರತ್ನನ ಮೀರಿಸುವಂಥ ಸ್ಟೋನ್ ಅದು. ಆದರೆ ಅವರ ಚಿಂತನೆ ಇದೆಯಲ್ಲ, ತಂದಿರುವಂಥ ವ್ಯಕ್ತಿ, ಅದು ನಮ್ಮ ದೇಶದಲ್ಲಿ ಸಿಗುವಂಥ ಸ್ಟೋನ್ ಅಲ್ಲ, ಅದು ಹೊರದೇಶದ ಸ್ಟೋನ್ ಅದು. ಆದರೆ ಅಲ್ಲಿನವ್ರು ಏನದನ್ನು ಸ್ವಾಗತಿಸಿ ಅದನ್ನು ಹೇಗೆ ಅದರಿಂದ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಂಡ್ರು, ಅದನ್ನು ಈಗ ನಮ್ಮ ಭಾರತಕ್ಕೆ ತಂದು ಇಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂತ ಅತ್ಯುತ್ತಮವಾದಂಥ ಈ ಕಾರ್ಯಕ್ರಮ ಆದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಪರಿಚಯಿಸಿದ್ದಾರೆ. ಅದು ಮೆಚ್ಚುವಂತಹದ್ದು. ಹಾಗಾಗಿ ಹೆಂಗೆ ಅಂದರೆ ಮ್ಯಾಗ್ನೆಟ್ ಏನಾದರೂ ಇಟ್ಟರೆ ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳಲ್ಲ, ಬಟ್ ಆದರೆ ಆ ಮ್ಯಾಗ್ನೆಟ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅಂತಂದರೆ ಆ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ತಗೊಂಡು ಪಾಸಿಟಿವ್ ಎನರ್ಜಿನ ತುಂಬೋತಾರೆ. ಓಹೋ, ಹಾಗೆ ಅಂದ್ರೆ ಅದು ಕಬ್ಬಿಣ ಆದ್ರೆ ಅಂಟ್ಕೋತಿತ್ತು. ಕಬ್ಬಿಣ ಅಲ್ಲ, ಸ್ಟೋನೆ. ಆದ್ರೆ ಮ್ಯಾಗ್ನೆಟ್ ಹತ್ರ ಹೋದ್ರೆ ಅಲ್ಲಾಡುತ್ತೆ, ಆದ್ರೆ ಅಂಟ್ಕೊಳ್ಳಲ್ಲ, ರಿಪಲ್ಸ್ ಆಗತ್ತೆ ಅದು. ಅಂದ್ರೆ ಈ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆಯಪ್ಪ. ಆದ್ರೆ ಇರ್ತಕ್ಕಂಥದ್ದನ್ನ ಚಿಕ್ಕದಾಗಿ ಅದಕ್ಕೊಂದು ರೂಪುರೇಷ ಕೊಟ್ಟು ಒಂದು ಡಿಸೈನ್ ಮಾಡಿ ಆ ಪೆಂಡೆಂಟ್ ಅನ್ನ ಹೊರತಂದಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷನೇ. ಆಮೇಲೆ ಆ ಪೆಂಡೆಂಟ್ ಕೂಡ ಸಂಪೂರ್ಣವಾಗಿ ಪಂಚಲೋಹಗಳದ್ದು ಗುರುಗಳೇ. ಅದಕ್ಕೆ ಆ ಲೋಹ ಮತ್ತು ಒಳಗಿರುವಂತಹ ಕಲ್ಲು ಎಲ್ಲವೂ ಶಕ್ತಿಯಿಂದ ಪ್ರತಿಯೊಬ್ಬ ಮನುಷ್ಯನಿರ್ತಕ್ಕಂಥ ನೆಗೆಟಿವಿಟಿನ ದೂರ ಮಾಡ್ತಾ ಇದೆ. ಹೀಗೆ ಒಬ್ಬರು ಸ್ಟೋನ್ ಆಯ್ತು, ಒಬ್ಬರು ಕಾಫಿ ಪುಡಿ ಆಯ್ತು, ಊದಿನ ಕಡ್ಡಿ. ಬೆಳಗ್ಗೆ ಎದ್ರೆ ಭಗವಂತನ ಮುಂದೆ ನಿಂತು ನಾಳೆ ವರಮಹಾಲಕ್ಷ್ಮಿ ಪ್ರತಿಯೊಬ್ರು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿನೇ ಉಪಯೋಗಿಸಿ. ಆಮೇಲೆ ವರಮಹಾಲಕ್ಷ್ಮಿ ತುಪ್ಪ ಬೇಕೇ ಬೇಕು. ತುಪ್ಪ ಇದ್ರೆ ತುತ್ತೆತ್ತದು. ಒಂದು ತುತ್ತು ಊಟ ಮಾಡ್ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು, ಅವಾಗಲೇ ಅದಕ್ಕೆ ಆರೋಗ್ಯ. ಊಟ ಆದ್ಮೇಲೆ ಗ್ಯಾಸ್ಟ್ರೋಜೀವನ್, ಅದು ನಮ್ದೇ. ದಿನ ಬೆಳಗಾದ್ರೆ ಗ್ಯಾಸ್ಟ್ರೋಜೀವನ್ ಬೇಕೇ ಬೇಕು. ಆರೋಗ್ಯ, ಉದರ ಚೆನ್ನಾಗಿದ್ರೆ, ಹೊಟ್ಟೆ ಕರೆಕ್ಟ್ ಆಗಿದ್ರೆ ದೇಹ ಚೆನ್ನಾಗಿರುತ್ತೆ. ಹೊಟ್ಟೆ ಕರೆಕ್ಟ್ ಆಗಿರ್ಬೇಕಾದ್ರೆ ಗ್ಯಾಸ್ಟ್ರೋಜೀವನ್ ಬೇಕೇ ಬೇಕು. ಇನ್ನು ಅಮೃತ ಬಿಂದು ಮಾತಾಡುವಂಗೆ ಇಲ್ಲ, ಅದು ಯಾವತ್ತೂ ನಮ್ಮ ಜೊತೆನೆ. ಇಡೀ ರಾಜ್ಯದ ಮನೆ ಮಾತದು. ಎಲ್ಲ ಮುಗಿತಾ? ಇನ್ನೇನಿದೆಯಾ? ಇನ್ನೊಂದಿದೆ ಮಧುಮೇಹ ನಿವಾರಣೆ, ಆದ್ರೆ ಸಮಯದ ಅಭಾವ ಇದೆ. ಮಧುಮೇಹ ನಿವಾರಣೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಮಧುಮೇಹ ನಿವಾರಣೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರನ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದಿದೆ. ಯಾವುದರಲ್ಲೂ ತೃಪ್ತಿ ಕಾಣದಂಥ ರೀತಿಯಲ್ಲಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಿದ್ಧ ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ತಾ ಇರುತ್ತೆ. ಇಲ್ಲದಂಥ ರೀತಿಯಲ್ಲಿ ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಮೇಷರಾಶಿಯವರಿಗಿದೆ. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳ ಜೋಪಾನ ಬೇಕಾಗಿದೆ. ಹೆಣ್ಣು ಮಕ್ಕಳು ಇವತ್ತು ದುಡುಕಿ ಯಾರನ್ನೂ ಮಾತಾಡಬೇಡಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಯಾವುದೇ ಒಂದು ಹೊಸತನಕ್ಕೆ ನೀವು ಕೈ ಹಾಕಬೇಕಾದ್ರೂ, ಹೊಸ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಇನ್ನು ಲೇವಾದೇವಿಗಳು ಮಾಡುವಾಗ, ಹಣಕಾಸು ಕೊಟ್ಟು ತೆಗೆದುಕೊಳ್ಳುವಾಗ ಅಥವಾ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾಗ ಸ್ವಲ್ಪ ಜಾಗೃತರಾಗಿರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂತಹ ಒತ್ತಡ ಇವತ್ತು ತುಂಬ ಇರುತ್ತೆ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯವರಿಗೆ ಒಂದು ಅದೃಷ್ಟದ ದಿನ. ಹೇಗಪ್ಪ ಅಂದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ತುಂಬ ಬದಲಾವಣೆಗಳನ್ನು ತಂದುಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ನೀವು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮನೆಯಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದ್ದು ಫಲಾಫಲಗಳಲ್ಲೇನೋ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿಯೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇದೆಯಲ್ಲ, ಕೋಪ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅತಿಯಾದಂಥ ಕೋಪ ಒಳಿತೂ ಅಲ್ಲ, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಹಾಳು ಮಾಡುತ್ತೆ ಮತ್ತು ಅತಿಯಾದಂಥ ಚಿಂತನೆಗೆ ದಾರಿ ಮಾಡಿಬಿಡುತ್ತೆ. ತಪ್ಪು ಮಾಡಿಬಿಟ್ಟು ಏನೋ ಕೋಪವಾಗಿ ನೀವು ಒಂದು ಗರ್ಜನೆ ಮಾಡಿ ಅದಾದಮೇಲೆ ಅಯ್ಯೋ ನಾನು ಹಿಂಗೆ ಮಾತಾಡೋದ್ನಲ್ಲ, ನನ್ನಿಂದ ಹಿಂಗೆ ಆಯ್ತಲ್ಲ, ನನ್ನಿಂದ ಇನ್ನೊಬ್ಬರು ಮನಸ್ಸು ನೋಯಿಸಿದ್ನಲ್ಲ ಅಂತಕ್ಕಂಥದ್ರ ಅವನ ನೋವು ಖಂಡಿತ ನಿಮಗೆ ಎದುರಾಗುತ್ತೆ. ಹಾಗಾಗಿ
ಜಾಗೃತರಾಗಿರಿ. ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯದನ್ನು ನೀವು ಚಿಂತನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉದ್ದು ಮತ್ತು ಗೋಧಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ತಾಳ್ಮೆಯಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಇವತ್ತು ಮನೆ ದೇವರ ಅನುಗ್ರಹ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದಾದ್ರೂ ಒಂದು ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಬೇಡವಾದಂಥ ವಿಚಾರಗಳೆಲ್ಲ ತಲೆಯಲ್ಲಿ ಬಂದು ಕೂತ್ಕೊಳ್ತಾ ಇರುತ್ತೆ. ಮನೇಲಿರ್ತಕ್ಕಂಥ ಹಿರಿಯರು ಸ್ವಲ್ಪ ನಿಂದನೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಜೊತೆಲಿರ್ತಕ್ಕಂಥ ಆತ್ಮೀಯರು ನಿಮ್ಮಿಂದ ಬೇಕಾದ ಸಹಾಯ ಮಾತ್ರ ಅಪೇಕ್ಷೆ ಪಡ್ತಾ ಇರ್ತಾರೆ. ನಿಮಗೆ ಯಾರೊಬ್ಬರು ಸಹಾಯ ಮಾಡಲಿಕ್ಕೂ ಮುಂದೆ ಬರೋದು ಬಹಳ ಕಷ್ಟ ಅನಿಸುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಿಂದ ಸಂಜೆ ಗೋಧೂಳಿ ಲಗ್ನದವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಒಂದಲ್ಲ ಒಂದು ಕಡೆ ಲಾಸ್ ಆಗುತ್ತೆ ಅಥವಾ ಖರ್ಚಿಗೆ ದಾರಿ ಆಗುತ್ತೆ. ಏನೇ ಆದರೂ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯೇ ಬೇಕಾಗುತ್ತೆ. ಹಾಗೆ ನೀವು ಮಾಡುವಂಥ ಕೆಲಸ ಏನೋ ಸರಿಯೋ ತಪ್ಪೋ, ಆ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿಕೊಂಡೇ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಉದ್ಯೋಗಕ್ಕಾಗಿ ಹೊರಡಬೇಕಾದ್ರೆ ಮೊದಲು ಒಂದು ಚಿಟಿಕೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಎರಡನೇದು ಅಪ್ಪಟ ಶ್ರೀಗಂಧ ಚಕ್ಕೆ ಅಥವಾ ಅರಿಶಿಣದಿಂದ ಕಲಿಸಿರ್ತಕ್ಕಂಥ ಗಂಧ, ಇದನ್ನು ಹಣೆಗೆ ಸ್ವಲ್ಪ ಧಾರಣೆ ಮಾಡಿಕೊಳ್ಳಿ. ಅದಾದಮೇಲೆ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಖಂಡಿತ ಒಳಿತನ್ನು, ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ಆರೋಗ್ಯದ ಬಗ್ಗೆನೂ ಕಾಳಜಿ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಆಯಿತು ಅಂದರೆ ಎಲ್ಲ ಕೆಲಸಗಳಲ್ಲೂ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತದಲ್ಲಿ ಕೋಪ ಮಾಡಿಕೊಳ್ಳೋದು ಬೇಡ. ತಾಳ್ಮೆ, ಸಮಾಧಾನವಾಗಿರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಗಮನ ಬೇಕು, ವ್ಯಾಪಾರದ ಕಡೆ ಗಮನ ಬೇಕು, ಮಾಡುವ ಕೆಲಸದ ಕಡೆ ಹೆಚ್ಚು ಜವಾಬ್ದಾರಿ ಬೇಕು. ಕರ್ಕಾಟಕ ರಾಶಿಯವರು ಸ್ವಲ್ಪ ಮೈ ಮರೆತರೂ ಬೇರೊಂದು ಥರ ಸಮಸ್ಯೆ ಎದುರಾಗುತ್ತೆ. ಹಾಗೆ ಇವತ್ತು ಒಂದಷ್ಟು ಜನ ನಿಂದನೆಯ ಮಾತಾಡ್ತಾರೆ, ಬೇಡವಾದ ವಿಚಾರಗಳಲ್ಲಿ ರೈಸ್ ಮಾಡ್ತಿರ್ತಾರೆ. ಒಟ್ಟಾರೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ನಿಮ್ಮ ರಾಶಿ ಫಲದಲ್ಲಿ ಸಾಧ್ಯವಾದಷ್ಟು ಇವತ್ತು ಬೆಣ್ಣೆಯಲ್ಲಿ ಕೂದಲು ತೆಗೆಯುವಂಥ ರೀತಿ ಅಂತಾರಲ್ಲ, ಹಾಗೆ ಆ ಬೆಣ್ಣೆಯಲ್ಲಿ ಹೇಗೆ ಕೂದಲು ತೆಗಿಬೇಕು, ನಾವೆಲ್ಲೂ ಹೇಗೆ ಸಿಗದಿರ ನಮ್ಮ ಜೀವನ ಮಾಡಬೇಕು, ಇವತ್ತು ಯಾರೊಬ್ಬರ ಕೈಲಿ ಸಿಕ್ಕಿ ಏನೋ ಮಾತಾಡಿಸ್ಕೊಳ್ದಿರ ನಿಮ್ಮ ಜೀವನ ಸುಭಿಕ್ಷವಾಗಿರೋ ಥರ ಹೇಗಿರಬೇಕು, ಅದಕ್ಕೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆ ತಾಳ್ಮೆ ಇಟ್ಕೊಂಡು ಸಮಾಧಾನವಾಗಿರಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ಇದ್ದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಗುರುವಾರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಕರ್ಕಾಟಕ ರಾಶಿಯವರು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಲಾಭ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇಂದುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಮತ್ತೆ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ ಗುರು. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೆಯದಾಗಲಿ ಮಗು, ಹೇಳಮ್ಮ. ನಾನು ಮುಂದಿನ ವರ್ಷದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನು ಓದಿದ್ಯಾ, ಏನು ಮಾಡ್ತಾ ಇದೆಯಾ? ನಂದು ಬಿಕಾಂ ಫೈನಲ್ ಇಯರ್ ಮುಗಿದಿದೆ. ಇವಾಗ ಮನೇಲಿ ಓದ್ಕೊತಿದ್ದೀನಿ. ಈ ಮನೇಲಿ ಮದುವೆ ಮಾಡಕ್ಕಂತ ನೋಡ್ತಿದ್ದಾರೆ. ನೀನು ಮದುವೆ ಮಾಡ್ಕೋಬೇಕು ಅಂತನಾ ಅಥವಾ ಜಾಬ್ ಮಾಡಬೇಕು ಅಂತಿದ್ಯಾ? ನೀನು ಜಾಬ್ಗೆ ಏನೋ ನೀನು ಜಾಬ್ಗೆ ಟ್ರೈ ಮಾಡ್ತಾ ಇದೆಯಮ್ಮ? ಹಾ ಗುರುಜಿ. ಅಂದರೆ ಮನೆಯಲ್ಲಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಮನೆಯಲ್ಲಿ ಚಿಂತನೆ ಮಾಡ್ತಿದ್ದಾರಾ? ಹಂಗೇನಿಲ್ಲ ಗುರುಜಿ. ಆ ಕಡೆ ಮದುವೆನೂ ಆಗಾಯ್ತು, ಈ ಕಡೆ ಬೇಕಂದ್ರೆ ಮುಂದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ತಂದ್ಕೊಂಡಿದ್ದೆ ನಾನು. ಬಟ್ ಈ ಒಂದು ಸಂಬಂಧ ಬಂದಿದೆ, ನನಗೆ ಅದು ಮನಸ್ಪೂರ್ವಕವಾಗಿ ನನಗೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಮನೆಯಲ್ಲಿ ಪ್ರೆಷರ್ ಮಾಡ್ತಾ ಇದ್ದಾರಾ? ಹಂಗೇನಿಲ್ಲ ಗುರುಜಿ, ನೀವು ಒಂದ್ರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಹೋ. ನೋಡು ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳು. ಮದುವೆ ಅನ್ನೋದು ನಿನಗೆ ದೇವ್ರು ಕೊಟ್ಟ ವರ. ಆದರೆ ನೀನು ಸಂತೃಪ್ತಿ ಬೇಕು, ನಿನ್ನ ತೃಪ್ತಿ ಬೇಕು. ಮದುವೆ ಆಗುವಂತಹ ಹುಡುಗ ಅವನು ಎಲ್ಲದರಲ್ಲೂ ಸರಿ ಅಂತ ನಿನಗೂ ಅನ್ನಿಸ್ಬೇಕು, ನಿಮ್ಮ ಪೇರೆಂಟ್ಸ್ಗೂ ಅನ್ನಿಸ್ಬೇಕು.
ಬರೀ ನೀನೊಬ್ಬಳು ಒಪ್ಪಿದ್ರೆ ಸಾಲದು ಅಥವಾ ಪೇರೆಂಟ್ಸ್ ಮಾತ್ರ ಒಪ್ಪಿದ್ರೆ ಸಾಲದು, ಇಬ್ಬರು ಕೂತು ತೀರ್ಮಾನ ಮಾಡಬೇಕು. ಅದರಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳೇನೋ ಒಂದಿಷ್ಟು ಬೇರೆ ಥರ ಭಿನ್ನಾಭಿಪ್ರಾಯ ಬಂತು ಅಂದ್ರೂ ಅದನ್ನು ಸರಿಯಾಗಿ ಕ್ಲಾರಿಫಿಕೇಶನ್ ತೊಗೊಂಡು ಅಲ್ಲಿ ಸರಿ ಅಂದಾಗ ಮಾತ್ರ ನೀನು ಮುಂದೆ ಹೋಗಬೇಕು. ಅದೇ ಚೆನ್ನ. ಇಲ್ಲ ಇಲ್ಲ ಗುರುಜಿ, ಅವರು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅಲ್ಲೇ ಅವ್ರು ನೋಡಕ್ ಬಂದು ನೋಡಿ ಹೋದಾದ್ಮೇಲೆ ಅವ್ರು ಮಾತಾಡಿರೋ ರೀತಿ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅವ್ರು ಇವಾಗ ರಿಟರ್ನ್ ನಾನು ಮಾತಾಡಿದ್ರೆ ಅದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಗುರುಜಿ. ಮತ್ತೆ ನಿನ್ನ ಮನಸ್ಸಲ್ಲಿ ಇವಾಗಲೇ ಆ ಥರ ಬೆರಕಿದ್ದಾಗ ನಾಳೆ ಹೇಗಮ್ಮ ಜೀವನ? ನಂದು ಇದ್ರ ಪ್ರಕಾರ ರಾಶಿ ಯಾವ್ದು ಬರುತ್ತೆ ಗುರುಜಿ? ಎಲ್ಲರೂ ವೃಷಭ ರಾಶಿ ಅಂತ ಹೇಳ್ತಾರೆ ನನಗೆ. ನೀನು ವೃಷಭ ರಾಶಿನೇ ನೋಡು. ಹಾ ಗುರುಜಿ, ನೀನು ವೃಷಭ ರಾಶಿನೇ ನೋಡು, ಕರೆಕ್ಟಾಗಿದೆ. ಆದರೆ ಪ್ರಸ್ತುತ ನೋಡಮ್ಮ, ನಾನು ಇನ್ನೂ ಮಾತು ಹೇಳ್ತೀನಿ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಸು ಯಾಕೆ ಚಂಚಲತೆ ಆಗ್ತಾ ಇದೆ ಅಂದರೆ, ನಿನ್ನ ಮನಸ್ಸು ಒಪ್ಪೋ ರೀತಿ ಅವ್ರ ಮನಸ್ಥಿತಿ ಇಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿರುವಂಥ ರೀತಿ. ನಾಳೆ ದಿವಸ ನಿನ್ನ ಮನಸ್ಸಲ್ಲಿ ನೀನಿದ್ದಂಗೆ ನಾನು ಮೊದಲೇ ಹೇಗಿದ್ದೋ ಹಾಗಿರ್ಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಆತಂಕ ನಿನ್ನಲ್ಲಿ ತುಂಬ ಇದೆ. ಅದರಿಂದ ಈ ಥರ ನೋವು ಪಡ್ತಾ ಇದೆಯಾ. ಆದರೆ ಒಂದು ವಿಚಾರಮ್ಮ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋಂಗೆ ಆಗಬಾರ್ದು. ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ ಅವ್ರು ಹೇಳ್ತಿರೋದನ್ನು ಸ್ವಲ್ಪ ಸಮಾಧಾನವಾಗಿ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕೂತ್ಕೊಂಡು ಆಲೋಚನೆ ಮಾಡು. ಹಾಗೆ ಹುಡುಗನ ಬಯೋಡೇಟಾ ಮತ್ತು ಹುಡುಗನ ಬಗ್ಗೆ ಒಂದಷ್ಟು ಆಳವಾಗಿ ಒಂಚೂರು ಯಾರಾದರೂ ಸರಿಯಾದಂಥ ಅವ್ರ ಕಡೆಯಿಂದ ನೀನು ತಿಳ್ಕೊ, ತಪ್ಪಲ್ಲ. ನೋಡು, ಒಂದು ಮದುವೆಗೆ ಮುನ್ನ, ತಾಳಿ ಕಟ್ಸ್ಕೊಳ್ಳೋದಕ್ಕೆ ಮುನ್ನ ನಿನಗೆ ಸಿಗೋದು ಸಾಕಷ್ಟು ಅವಕಾಶಗಳು ಸಿಕ್ಕಿರುತ್ತೆ. ಅಲ್ಲಿ ದುಡುಕಿ ತೀರ್ಮಾನ ತಂದ್ಕೊಳ್ಬಾರ್ದು. ಕೆಲವು ಸರ್ತಿ ಏನಾಗುತ್ತೆ, ನಮ್ಮ ಮಂಡತನದಿಂದ ಒಳ್ಳೆ ಸಂಬಂಧವನ್ನು ನಾವೇ ದೂರ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಎಲ್ಲವೂ ನೋಡ್ತಾ ಇದ್ದಾಗೆ ಗೊತ್ತಾಗೋದಿಲ್ಲಮ್ಮ, ಅದರ ಬಗ್ಗೆ ಒಂದಷ್ಟು ಆಳ ಇಳಿದಾಗಲೇ ಗೊತ್ತಾಗತ್ತೆ. ಆದರೆ ಮನೇಲಿರ್ತಕ್ಕಂಥವ್ರು ಅದನ್ನು ಯಾವ ರೀತಿ ಜಡ್ಜ್ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತಲ್ವಾ? ಹಾ ಗುರುಜಿ, ಅದಕ್ಕೆ ನನಗೆ ಇವಾಗ ಅವ್ರು ಹೋದ ತಕ್ಷಣ ಅವ್ರ ರಿಟರ್ನ್ ಮಾತಾಡ್ತಿರೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ಅವ್ರು ಮಾತಾಡೋ ರೀತಿ ಒಳಗ ಮತ್ತೆ ಅವ್ರು ಏನು ಕೆಲಸ ಮಾಡ್ತಿದ್ರಮ್ಮ? ಅದ್ ಏನಿಲ್ಲ ಗುರುಜಿ, ಅವ್ರು ಬಂದು ಹೋದಾದ್ಮೇಲೆ ಅವ್ರು ಒಂದ್ ಮಾತು ನನಗೆ ನೆಕ್ಸ್ಟ್ ಡೇ ಕಾಲ್ ಮಾಡ್ತಾರೆ, ಒಂದ್ 3 days ಬಿಟ್ಬಿಟ್ಟು ಕಾಲ್ ಮಾಡ್ಬಾರ್ದಿತ್ತು. ಅವ್ರು ಏನಂತಾರೆ, ನಿಮ್ ಮನೆ ಬಂದಿದ್ವಿ, ನಮ್ಗ ಅದು ಕೆಟ್ಟ ಶಬ್ದ ಮಾತಾಡ್ಬಿಡ್ತಾರೆ ಆ ಟೈಮಿಗೆ. ಅಂದರೆ ಮೊದಲನೇ ಸರ್ತಿನೇ ಅವರಿಂದ ಈ ಥರ ಶಬ್ದಗಳು ಬಂದಾಗ ನಾಳೆ ಹೇಗೋ ಅನ್ನೋ ಒಂದು ಚಿಂತನೆ ನಿಂದು ಅಲ್ವಾ? ನಾನೊಂದು ಮಾತು ಹೇಳ, ನಿನ್ನ ಸ್ವರತರಂಗ ಚೆನ್ನಾಗಿದೆ. ನೀನು ಅವಿದ್ಯಾವಂತೆ ಅಲ್ಲ, ವಿದ್ಯಾವಂತೆ. ದೇವರು ನಿನ್ನಲ್ಲೂ ವಿದ್ಯೆ ಕೊಟ್ಟಿದ್ದಾನೆ, ನಿಂಗೂ ರೂಪಲಾವಣ್ಯ ಕೊಟ್ಟಿದ್ದಾನೆ, ನೀನು ಸೌಂದರ್ಯವತಿ ಇದೆಯಾ. ನೀನು ಸಹಿತ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟೆ ನಿನ್ನನ್ನು ಸಾಕಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ನಾಳೆ ಯಾರ ಮುಂದೆನೂ ತಲೆ ಬಗ್ಗಿಸಿ ನಿಲ್ಲಬಾರ್ದು ಅಂತಕ್ಕಂಥದ್ರ ಚಿಂತನೆಯೂ ನೀವು ಮಾಡ್ತಾ ಇದೆಯಾ. ಹಾಗಾಗಿ ಈ ವಿಚಾರದಲ್ಲಿ ದುಡುಕಿ ತೀರ್ಮಾನ ತಗೋಬೇಡ, ತಾಳ್ಮೆಯಿಂದ ಇರು. ಸ್ವಲ್ಪ ದಿವಸ, ಈ ಒಂದು 3 ದಿವಸ ನೋಡು, ಇವತ್ತು ನಾಳೆ ನಾಳಿದ್ದು ಈ 3 ದಿವಸ ಬಿಟ್ಟರೆ ಇದು ಸರಿಯಾದ ತೀರ್ಮಾನ ಸಿಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ವಿಶೇಷವಾಗಿರ್ತಕ್ಕಂತಹ ಲಾಭಗಳಿಗೆ ತಾವು ಪಾತ್ರರಾಗ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚು ಮಹತ್ವ ಇರತಕ್ಕಂಥ ಕೆಲಸಗಳ ಕಡೆನೇ ಹೆಚ್ಚು ಗಮನ ಕೊಡ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಅದರಲ್ಲೂ ಇವತ್ತು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಅಪರೂಪವಾದಂಥದ್ದು, ಹೊಸತನವಾಗಿರ್ತಕ್ಕಂಥದ್ದು ಮತ್ತು ತಾವು ಅಂದುಕೊಂಡಕ್ಕಿಂತ ಅಂದರೆ ಏನು ಸಂಕಲ್ಪ ಮಾಡಿದ್ರು, ಯಾವುದನ್ನು ಅಂದುಕೊಂಡಿದ್ರು, ಎಷ್ಟು ಅಂದುಕೊಂಡೋದ್ರಿಂದ ಏನು ಕೆಲಸ ಆಗ್ಬೋದು ಅಂದ್ಕೊಂಡಿದ್ರು, ಅದಕ್ಕಿಂತ ಮೀರಿದಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಸಿಂಹರಾಶಿಯವರಿಗಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ಜನ ಮಾತ್ರ ಬೆನ್ನೋವು ಒದ್ದಾಡ್ತಾ ಇರ್ತೀರಿ. ಮೀನು ಮಾಂಸಖಂಡಗಳು ವಿಪರೀತ ನೋವಿರುತ್ತೆ. ಮೀನು ಮಾಂಸಖಂಡ ಅಂದರೆ ಮೊಣಕಾಲಿಂದ ತಳಭಾಗದಲ್ಲಿ ಒಂದಷ್ಟು ನೋವುಗಳಿರುವಂಥ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವ್ರಿಗೆ ಇರುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಗಿಂತದಲ್ಲಿ ಕೋಪ ಇರುತ್ತೆ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಟ್ಟು ಬರೀ ಹುಡುಕಾಟದಲ್ಲೇ ಸಮಯ ವೃಥ ವೇಸ್ಟ್ ಮಾಡ್ತೀರಿ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಾನಕ್ಕೆ ಆಗದಿರ
ಅಲ್ಲಿ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಆಗುವಂಥ ಸನ್ನಿವೇಶದ ಮಾತುಗಳನ್ನು ಇವತ್ತು ತಾವು ಕೇಳಬೇಕಾಗತ್ತೆ. ಒಂದು ಹಬ್ಬ ಹರಿದಿನ ಅಂತಲೋ ಅಥವಾ ಶುಭ ಕಾರ್ಯ ಅಂತಲೋ ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಅಂತಲೋ ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆನೋ ನಿಮ್ಮ ಚಿಂತನೆ ಏನಿದೆಯೋ, ತಾವು ಯಾವುದನ್ನು ಚಿಂತಿಸ್ತಾ ಇದ್ದೀರೋ ಅದಕ್ಕಿಂತ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ನಿಮ್ಮದಾಗಬೇಕಾಗತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ಅರ್ಥಗರ್ಭಿತವಾಗಿರಬೇಕು. ಹಾಗೆ ಇವತ್ತು ನೀವು ಏನೇ ಕೆಲಸ ಮಾಡೋದಕ್ಕೆ ಮುಂದಾಗಿ ಒಂದು ಒಳ್ಳೆಯದನ್ನು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ, ಮಾಡೋ ಕೆಲಸ ಮತ್ತಷ್ಟು ಶ್ರೇಯಸ್ಸಾಗಿರಲಿ, ಶ್ರೇಯೋದಾಯಕವಾಗಿರಲಿ ಅಂತ ಹೇಳಿ ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಲಾಭ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಲ್ಲಿ ಒಲಗಬೇಕಾಗತ್ತೆ. ಇವತ್ತು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಮನಸ್ಸು ಸಮಾಧಾನ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ. ಮತ್ತು ಸಾಕಷ್ಟು ದಿವಸಗಳಿಂದ ಒಂದು ಮನಸ್ಸಲ್ಲಿ ತುಂಬ ದೊಡ್ಡದಾದಂಥ ಒಂದು ಸಮಸ್ಯೆ ಬಾಧಿಸ್ತಾ ಇರುತ್ತೆ. ಯಾವುದೋ ಒಂದು ಕೆಲಸಕ್ಕೋ ಅಥವಾ ವ್ಯವಹಾರಕ್ಕೋ ನೀವು ಒಂದು ಕಮಿಟ್ಮೆಂಟ್ ಆಗಿರ್ತೀರಿ, ಅಥವಾ ಒಂದು ಕೆಲಸಕ್ಕೆ ಮಾತು ಕೊಟ್ಟಿರ್ತೀರಿ, ಅಥವಾ ನೀವು ಕೆಲಸ ಮಾಡಿಸೋದಾಗಲಿ ಅಥವಾ ಮಾಡೋರ ಜೊತೆ ಸೇರಿಕೊಂಡು ನೀವು ಸಹಾಯಕ್ಕೆ ತಗೊಳ್ಳೋದಾಗಲಿ. ಒಟ್ಟಾರೆ ಹೇಳಬೇಕಂದ್ರೆ ವ್ಯವಹಾರಗಳಂತಕ್ಕಂಥದ್ದು ಅಷ್ಟು ಪರಿಪೂರ್ತಿಯಾಗಿ ಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 6:20 ಮಧ್ಯದಲ್ಲಿ ಒಂದು ಅಪರೂಪವಾದಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಒಂದು ಹೊಸತನವಾಗಿರ್ತಕ್ಕಂಥದ್ದು ಇಂಥದ್ರ ಕಡೆ ನಿಮ್ಮ ಗಮನ ಹೋಗಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ನಿಮಗೆ ಅರಿವೇ ಇಲ್ಲದಂಥ ರೀತಿ, ಅಂದರೆ ಬೆಳಗಿನ ಸಂಕಲ್ಪದಿಲ್ಲ, ಕಳೆದ 1-2 ದಿವಸಗಳಿಂದ ಅದರ ಬಗ್ಗೆ ನೀವು ನೆನೆಸ್ಕೊಂಡಿಲ್ಲ. ಆದರೆ ಇವತ್ತು ಅಪರೂಪವಾದಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 3:15 ಮಧ್ಯದಲ್ಲಿ ಒಂದು ಒಳ್ಳೆ ತೀರ್ಮಾನ ತೆಗೆದುಕೋಬೋದು. ಅದರಿಂದ ಸಾಕಷ್ಟು ಲಾಭವೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕೆಲವಷ್ಟು ವ್ಯವಹಾರಗಳನ್ನು, ವ್ಯಾಪಾರವನ್ನು, ವೃತ್ತಿಯ ಅಭಿವೃದ್ಧಿಯನ್ನು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಎಲ್ಲವನ್ನೂ ಮನಸ್ಸಿಗೆ ಎತ್ಕೊಳ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಬೇಕು. ಕೆಲವಷ್ಟು ವಿಚಾರಗಳಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅಂದರೆ ನೀವು ಹಾಕಿರೋ ಬಂಡವಾಳ ಹಾಗೇ ಇರುತ್ತೆ, ಮಾಡೋ ಕೆಲಸ ಹಾಗೇ ಇರುತ್ತೆ, ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಹಿಂದೆ ಬರಲಿಕ್ಕೂ ಆಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಹೆಣ್ಣುಮಕ್ಕಳ ಆರೋಗ್ಯದ ಕಡೆ ಅಂತೂ ತುಂಬ ಲಕ್ಷ್ಯ ಬೇಕಾಗತ್ತೆ. ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದ್ಕೊಂಡು ದೊಡ್ಡ ಸಮಸ್ಯೆನೇ ಆಗ್ಬೋದು. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೆ ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಹಾಗಾಗಿ ಒಂದು ಚಿಟಿಗೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ನಿಮ್ಮ ಮನೆ ಸಮೀಪ ಎಲ್ಲಾದರೂ ಗುರು ಸಾನ್ನಿಧ್ಯ ಇದ್ದರೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೇವರ ದರ್ಶನ ಮಾಡಿ ಬನ್ನಿ. ಅದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಡೆಲ್ಲಿಯಿಂದ ಕರೆ ಮಾಡ್ತಿದ್ದೀವಿ. ಓಹೋ, ಡೆಲ್ಲಿಯಿಂದ. ಸಂತೋಷ ಸರ್. ತಮ್ಮ ಹೆಸರು? ಯಶವಂತ್ ಕುಮಾರ್ ಅಂತ ನನ್ನ ಹೆಸರು. ಓಕೆ, ಗುರುಜಾರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಿ ಗುರುಗಳೇ? ಚೆನ್ನಾಗಿದ್ದೀನಿ. ಸರ್, ಗುರುಗಳೇ, ಅದೇ ನಾನು 2021 ಇಂದ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದೆ. ಮತ್ತೆ ಕೆಲವೊಂದು ಇಂಡಿಯನ್ ಕೋರ್ಸ್ ಆದ್ರೂ ನಾನು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೀನಿ, ಬಟ್ ಅದಾಗ್ತಾ ಇಲ್ಲ. ಬಟ್ ಸುಮಾರು ಎಕ್ಸಾಮ್ಸ್ ಕೊಟ್ಟಿದ್ದೀನಿ. ನನಗೆ ಗೌರ್ಮೆಂಟ್ ಜಾಬ್ ಬೇಕಿತ್ತು ಸದ್ಯಕ್ಕೆ, ಬಿಕಾಸ್ ಅಪ್ಪಂದು ರಿಟೈರ್ಮೆಂಟ್ ಹತ್ರನೇ ಇದೆ. ಅದಕ್ಕೆ ಅದಕ್ಕೆ ನಾನು ತಾನೇ ಇದ್ರೆ ಹೇಳ್ಕೊಡಿ. ಇವತ್ತು ನೀವು ಕರೆ ಮಾಡಿರ್ತಕ್ಕಂಥ ಸಮಯನೂ ಚೆನ್ನಾಗಿದೆ. ಜೊತೆಗೆ ಇಲ್ಲಿವರೆಗೂ ನಿಮ್ಮ ಶ್ರಮ ಏನು ವ್ಯರ್ಥವಾಗಿದೆಯೋ ಇನ್ನು ಮುಂಬರ್ತಕ್ಕಂಥ ದಿನಗಳು ಅತಿ ಶೀಘ್ರದಲ್ಲೇ ಒಂದು ಒಳ್ಳೆಯ ಉದ್ಯೋಗಾವಕಾಶ ಸಿಗುವಂಥದ್ದು, ನೀವು ಇಷ್ಟಪಡುವಂಥ ರೀತಿ ನಿಮ್ಮ ಉದ್ಯೋಗ ಸಿಗುವಂಥ ಅದೃಷ್ಟದ ಮನೆ ಬಾಗಿಲು ತೆಗಿತಾ ಇದೆ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ತಂದೆ ತಾಯಿಗಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ದಿವಸ ನಿರಂತರವಾಗಿ ಬೆಳಗ್ಗೆ ಹೊತ್ತು ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಬನ್ನಿ ಸಾಕು. ಬರೀ 9 ಡೇಸ್ 9 ದಿವಸ ಹನುಮನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಭವಿಷ್ಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಬದಲಾವಣೆಯನ್ನು ತಂದುಕೊಳ್ತೀರಿ. ನೀವೇನು ಗೌರ್ಮೆಂಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ತೊಗೊಳ್ತಾ ಇದ್ದೀರಿ, ಆ ಎಕ್ಸಾಮಲ್ಲಿ ನೀವು ಉನ್ನತವಾದಂಥ ಒಂದು ಅಂಕಗಳನ್ನು ತೊಗೊಳ್ತೀರಿ, ಉದ್ಯೋಗವನ್ನು ಪಡಿತೀರಿ.
ನಿಮ್ಮ ಹೌದು ಭವಿಷ್ಯದಲ್ಲಿ ಗುರುಗಳೇ. ತುಂಬ ಅತ್ಯುತ್ತಮವಾದಂಥ ಕಾಲ ಎದುರಾಗ್ತಾ ಇದೆ. ಹೌದಾ ಗುರುಗಳೇ, ಧನ್ಯವಾದ ಗುರುಗಳೇ. ನಮ್ಮ ಅಣ್ಣನು ಮಾತಾಡ್ಬೇಕಂತ ಗುರುಗಳೇ. ಕೊಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರು, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಗುರುವಾರದಂದು ಗುರುವಿನ ಆಶೀರ್ವಾದ, ನಿಮ್ಮ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ, ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ನಿಷ್ಠೆಯಿಂದ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸ ನಡೆಸಿದಾಗ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದಷ್ಟು ಇನ್ನೊಬ್ಬ ವ್ಯಕ್ತಿಗಳಿಗೆ ಹಸಿವನ್ನು ನೀಗಿಸುವಂಥ ಕಾಯಕಕ್ಕೆ ಮುಂದಾದರೆ, ಅಂದರೆ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರು ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ನೀವು ಅನುಕೂಲವಾಗಿ ಸಿದ್ಧಿಪಡಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥ ಚಿಂತನೆ ಮಾಡುವಂಥದ್ದು, ಏನೇ ಮಾಡಿದ್ರೂ ಸಹಿತ ಲಾಭ ಅಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಆ ಬದಲಾವಣೆಯ ಪರ್ವ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಾಗಲಿ ಹೆಚ್ಚಿನ ಫಲಾಫಲ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗೆ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನಾಗಲಿ ಕೆಲಸ ಕಾರ್ಯಗಳಾಗಲಿ ಎಷ್ಟೇ ಗೌಪ್ಯವಾಗಿ ಮಾಡಬೇಕು ಅಂದ್ಕೊಂಡ್ರೂ ಅದು ಗೌಪ್ಯತೆ ಇರೋದಿಲ್ಲ. 4 ಜನಕ್ಕೆ ಗೊತ್ತಾಗೋ ಥರ ಆಗುತ್ತೆ. ಇಲ್ಲದ ಸಮಸ್ಯೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಇರುತ್ತೆ. ಆದಷ್ಟು ಶನೈಶ್ಚರನ ಮಹಾಮಂತ್ರವನ್ನು ತಾವು ಪಠನೆ ಮಾಡುವಂಥದ್ದು ಭಾಳ ಉತ್ತಮ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಹನುಮನ ಸಾನ್ನಿಧ್ಯಕ್ಕಾಗಲಿ ಅಥವಾ ಗುರು ಶನೈಶ್ಚರರ ಸಾನ್ನಿಧ್ಯಕ್ಕಾಗಲಿ ಅಥವಾ ಮಹಾವಿಷ್ಣು ಸಾನ್ನಿಧ್ಯಕ್ಕಾಗಲಿ ಬಂದು ಒಂದು ದೇವರ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳ್ಮೆ ಮತ್ತು ಸಮಾಧಾನ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಎಚ್ಚರಿಕೆಯ ನಡೆ ಇವತ್ತು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯ ಯೋಗಾಯೋಗಗಳು ಚೆನ್ನಾಗಿದ್ದಾಗ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗೋದು ಸಹಜವೇ. ಆದರೂ ಇವತ್ತಿನ ದಿವಸ ದೈವದ ಅನುಗ್ರಹದಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಕೆಲಸಗಳನ್ನು ಮಾಡ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದರಲ್ಲಿ ಸಾಕಷ್ಟು ಮುಂದಿರ್ತೀರಿ. ಇವತ್ತು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಗರ್ಭಿತವಾದಂಥ ಚಿಂತನೆ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದೆ. ಗುರುವಿನ ಅನುಗ್ರಹ ಅಂತೂ ಸಂಪೂರ್ಣವಾಗಿ ನಿಮಗಿದೆ. ಹಾಗಾಗಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿರ್ಣಯ ಶೀಘ್ರ ಫಲವನ್ನೇ ಕೊಡುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಕುಂಭಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಬಾಬಾರವರ ದೇವಸ್ಥಾನ ಅಥವಾ ಗುರು ದತ್ತಾತ್ರೇಯರ ದೇವಸ್ಥಾನ, ಆದಿಶಂಕರ ಅಂತ ಜಗದ್ಗುರುಗಳಂಥ ಶಂಕರಾಚಾರ್ಯರ ದೇವಸ್ಥಾನ, ಇಂತಹ ಕಡೆ ಶಂಕರ ಮಠಕ್ಕೆ ಅಂಥ ಕಡೆ ಹೋಗಿ ನಿಮ್ಮ ಕೈಲಾದಷ್ಟು ಒಂದಷ್ಟು ಫಲಪುಷ್ಪಗಳನ್ನು ಕೊಟ್ಟು, ಅದರಲ್ಲೂ ಬಹಳ ಮುಖ್ಯವಾಗಿ ಜೇನುತುಪ್ಪವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಶೀಘ್ರ ಫಲ ಸಿಗಬೇಕಾದ್ರೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ಸತ್ಯ ಮಾರ್ಗವನ್ನು ಹಿಡಿದು ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನಲ್ಲಿ ಯಾವುದೇ ತರಹ ಭಯವಿಲ್ಲದಂಥ ರೀತಿಯಲ್ಲಿ ನಡೀತೀರಿ. ವ್ಯಾಪಾರ ವ್ಯವಹಾರವನ್ನು ತಾವು ಅಂದುಕೊಂಡಷ್ಟು ಮಟ್ಟಿಗೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವಾಗಿ ಸಹಿತ ಸ್ವಲ್ಪ ಮನಸ್ಸು ಕೆಡಿಸ್ಕೊಳ್ಳೋದುಂಟು. ಆದರೆ ಇವತ್ತು ನೀವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಜೋಪಾನವಾಗಿದ್ದು ಕೆಲಸಗಳನ್ನು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಒಳ್ಳೆಯದಾಗಲಿ. ಸ್ವಾತಂತ್ರ್ಯೋತ್ಸವದ ಈ ಶುಭ ಸನ್ನಿವೇಶದಲ್ಲಿ
ತಮ್ಮೆಲ್ಲರಿಗೂ ಸಹಿತ ಜೀವನದಲ್ಲಿ ಅತ್ಯುತ್ತಮವಾದಂತಹ ಕಾಲ ಎದುರಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ವಿಶೇಷ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿಯ ಪೂಜಾನುಷ್ಠಾನದ ಬಗ್ಗೆ ಆಗಲಿ, ಕಥಾಶ್ರವಣ ಆಗಲಿ, ವರಮಹಾಲಕ್ಷ್ಮಿಯ ಪೂಜಾನುಷ್ಠಾನ ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಮತ್ತಷ್ಟು ಮಾಹಿತಿಯನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಅದೊಂದು ರೀತಿ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಭೇಟಿ ನಾಳೆ ಬೆಳಗಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.